ಸರ್ಕಾರಗಳು ಮಹಾರಾಜರು ಮನೆತನಕ್ಕೆ ಎಷ್ಟು ಸಮಸ್ಯೆಗಳನ್ನ ಮಾಡಿವೆ ಅಂತ ಅಂದರೆ, ಈ ಥರ ಕೆಲಸ ಮಾಡಿದ್ದಂಥ ಮನೆತನ ಇನ್ಯಾವುದಾದ್ರು ದೇಶದಲ್ಲಿ ಇದ್ದಿದ್ರೆ ಅವ್ರನ್ನ ದೇವ್ರ ಥರ ಪೂಜೆ ಮಾಡಿ ಇದು ಮಾಡ್ತಿದ್ರು. ಆದರೆ ನಮ್ಮಲ್ಲಿ ಒಂದು ಕೃತಜ್ಞತಾ ಭಾವ ಇಲ್ಲದೆ ಅವ್ರ ಮೇಲೆ ಕೇಸ್ ಹಾಕುವಂಥದ್ದು, ಅವರ ಸವಲತ್ತುಗಳನ್ನ ಕಿತ್ಕೊಳ್ಳುವಂಥದ್ದು, ಈ ಥರನ್ನೆಲ್ಲ ಮಾಡಿದ್ದಾರೆ. ಇವಾಗ್ಲೂ ವ್ಯಾಜ್ಯಗಳು ಕೋರ್ಟ್ನಲ್ಲಿ ಬಗೆಹರಿತಾನೆ ಇವೆ. ಹಾಗಾಗಿ ಚಾಮುಂಡೇಶ್ವರಿ ಎನ್ನುವಂಥದ್ದು ಒಂದು ಹಿಂದೂಗಳ ಒಂದು ಭಾವನೆ, ಧಾರ್ಮಿಕತೆ ಇವ್ರಿಗೆಲ್ಲವೂ ಕೂಡ ಇರುವಂಥದ್ದು. ಅಂದರೆ ಬರೆದಂತೆ ಬದುಕ್ತವ್ರು ಕಡಿಮೆ. ಬರೆದಂತೆ ಬದುಕ್ತವ್ರು ಕುವೆಂಪು ಅಂತ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಮಾತ್ರ. ಅವೆಲ್ಲ ಹಿಂದೆ ಇತ್ತು. ಇಲ್ಲಿ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಬಾನು ಮುಸ್ತಾಕ್ ಅವರಿಗೆ ಇದ್ರ ಆಚರಣೆಗಳ ಮೇಲೆಲ್ಲ ಗೌರವ ಇದ್ದರೆ, ಇನ್ನೊಂದಿದ್ದರೆ ಅವರು ಉದ್ಘಾಟನೆ ಮಾಡಲಿ. ಇದನ್ನ ನಮ್ಮ ಮಹಾರಾಜ ಯದುವೀರ್ ಒಡೆಯರವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಚಾಮುಂಡೇಶ್ವರಿ ತಾಯಿ ಮೇಲೆ ಗೌರವ ಇದ್ದರೆ ನೀವು ಉದ್ಘಾಟನೆ ಮಾಡಿ, ಇಲ್ಲಾಂದರೆ ನೀವು ತಿರಸ್ಕಾರ ಮಾಡಿ. ಅದು ಬಾನು ಮುಸ್ತಾಕ್ ಅವ್ರಿಗೆ ಬಿಟ್ಟದ್ದು. ಎಜುಕೇಷನ್ ಬಗ್ಗೆ ಎಲ್ಲ ಹೇಳಿದ್ರಿ, ತುಂಬ ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಫಸ್ಟ್ ಬಂದಿದ್ದು ಯಾವುದು, ಯಾವ ಕಾರಣಕ್ಕೆ ಬಂತು ನಿಮಗೆ? ಆ್ಯಕ್ಚುಲಿ ನನಗೆ ಪ್ರಶಸ್ತಿಗಳು ಬರೋಕ್ಕೆ ಶುರುವಾಗಿದ್ದೆ 2021ಇಂದನೂ. ಯಾವ ಕಾರಣಕ್ಕೆ ಅಂತಂದರೆ, ಒಂದು ಸಾಹಿತ್ಯದ ಕಾರಣಕ್ಕೇ ಪ್ರಶಸ್ತಿಗಳು ಬಂದಿವೆ ಜಾಸ್ತಿ. ಇನ್ನು ಬೇರೆ ಬೇರೆ ಸಾಹಿತ್ಯಕ್ಕೆ, ನಮ್ಮ ಸಾಂಸ್ಕೃತಿಕ ಇದಕ್ಕೆ ಮತ್ತು ಸಂಘಟನೆಗೆ, ಇದು ಎಲ್ಲವೂ ಸೇರಿಸಿ ಪ್ರಶಸ್ತಿಗಳು ಬಂದಿದೆ. ಸೊ ಅದರಲ್ಲಿ ನನಗೆ ಮೊದಲನೇ ಪ್ರಶಸ್ತಿ ಬಂದದ್ದು ಮಂಡ್ಯದಲ್ಲಿ ಸುವರ್ಣ ಕನ್ನಡಿಗ ಅಂತೇಳಿ. ಓಕೆ. ಅದು ಯುವ ಕವಿಗಳಿಗೆ ಅಂದರೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅದು ಕೊಡ್ತಾರೆ. ಅದೊಂದು ಸುವರ್ಣ ಕನ್ನಡಿಗ ಪ್ರಶಸ್ತಿ ನನ್ನ ಜೀವನದಲ್ಲಿ ಒಂದು ಮಹತ್ತರವಾದ ಘಟ್ಟ. ಅದು ಮೊದಲನೇ ಪ್ರಶಸ್ತಿ. ಒಂಥರ ನನಗೆ ಅಲ್ಲಿಗಂಟು ಗೊತ್ತಿರಲಿಲ್ಲ ಪ್ರಶಸ್ತಿಗಳು ಇವೆಲ್ಲ ಯಾವ ರೀತಿ ಇರ್ತವೆ ಏನು ಅಂತ ಅಂದ್ಬಿಟ್ಟು. ನಿಜ ಅದೊಂದು ನಮಗೆ ಜವಾಬ್ದಾರಿಗಳನ್ನ ಹೆಚ್ಚಿಸ್ತಾ ಅಲ್ಲಿಂದ ಆಚೆಗೆ ನಮಗೆ ಪ್ರಶಸ್ತಿಗಳು. ಸೊ ಸುವರ್ಣ ಕನ್ನಡಿಗ ಪ್ರಶಸ್ತಿ ಬಂತು. ಅದಾದಮೇಲೆ ಮೈಸೂರಿನಲ್ಲಿ ಕನ್ನಡ ವಿಕಾಸ ರತ್ನ ಪ್ರಶಸ್ತಿ ಅಂತ ಒಂದು ಕೊಟ್ಟರು. ಅದನ್ನು ಕಷ್ಟ. ಯುವ ಸಮುದಾಯದಲ್ಲಿ ಯಾರು ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾಯಿದ್ದಾರೆ ಅಂದರೆ ಅವ್ರನ್ನ ಉತ್ತೇಜನ ಕೊಡಬೇಕು ಅಂತೇಳಿ ಅದು ಮಾಡುವಂಥದ್ದು. ಅದನ್ನು ಯಮುನಾ ಮೇಡಮ್ ಅಂತಿದ್ದಾರೆ, ಅವರು ಒಕ್ಕಲಿಗರ ವಿಕಾಸ ವೇದಿಕೆ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಆ ಮೇಡಮ್ ಅವರು ನಮ್ಮನ್ನು ಗುರುತಿಸಿ ಅದನ್ನು ಪ್ರಶಸ್ತಿ ಕೊಟ್ಟರು. ತದನಂತರದಲ್ಲಿ ಒಂದು ರಾಜ್ಯ ಪ್ರಶಸ್ತಿ ಕೂಡ ನನಗೆ ಬಂತು. ಓಕೆ. ಅದು ಏನಪ್ಪ ಅಂತ ಅಂದರೆ ವಿವೇಕಾನಂದ ಪ್ರಶಸ್ತಿ ಅಂತೇಳಿ, ರಾಜ್ಯ ಯುವ ಪ್ರಶಸ್ತಿ ಅಂತ. ಅದು ಒಂದೊಂದು ಜಿಲ್ಲೆಗೆ ಒಬ್ರಿಗೆ ಕೊಡೋರು. ಅದನ್ನು ಡಾಕ್ಟರ್ ಎಸ್ ಬಾಲಾಜಿ ಅಂತೇಳಿ ಅವರು ರಾಜ್ಯಾಧ್ಯಕ್ಷರು. ಅವರು ನನ್ನ ಇದನ್ನೆಲ್ಲ ಫೇಸ್ಬುಕ್ಕಲ್ಲಿ ಇಲ್ಲೆಲ್ಲ ನೋಡ್ತಿದ್ರು ಪಾಪ. ಅವರು ನನಗೊಂದು ಸರಿ ಕರೆ ಮಾಡಿ ಈ ಥರ ನನ್ನ ಡೀಟೇಲ್ಸ್ ಎಲ್ಲ ತೊಗೊಂಡು, ಆವಾಗ ಅದೇ ನಾನು ಇನ್ನೊಂದೇನಪ್ಪ ಅಂತ ಅಂದರೆ, ಒಂದು ಬರವಣಿಗೆ ಮಾಡ್ತಿದ್ದೆ ನಾನು, ಆರ್ಟಿಕಲ್ಸ್ ಬರೀತಿದ್ದೆ, ಎಷ್ಟೊಂದು ವರದಿಗಳನ್ನ ಬರೀತಿದ್ದೆ, ಇದೊಂದು ಮಾಡ್ತಿದ್ದೆ, ಮತ್ತು ಕವನ ಕವಿತೆ ಇವೆಲ್ಲವೂ ಬರೆಯೋದಿತ್ತು. ಅದ್ರ ಜೊತೆಗೆ ವಿಜಯರಾಮ್ಪುರ ಸರ್ ಅವ್ರ ಜೊತೆ ಸೇರಿಕೊಂಡು ನಾವು ಬೀದಿ ನಾಟಕಗಳನ್ನ ಕೂಡ ಮಾಡ್ತಿದ್ವಿ ನಾವು. ಓಕೆ. ಇದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಈ ಬೀದಿ ನಾಟಕಗಳನ್ನ ಅಂದರೆ ನಮ್ಮದು ಒಂಥರ ಇದು ಸ್ಕ್ರಿಪ್ಟೆಡೇ ಅಲ್ಲ. ಬೀದಿ ನಾಟಕ ಒಂದು ವಿಷಯ, ಈಗ ಕೊರೋನಾ ಜಾಗೃತಿ, ನೀನು ಡಾಕ್ಟ್ರು, ನೀನು ರೋಗಿ, ನೀನು ಇದು ಕಣಯ್ಯ, ಇಷ್ಟಿಷ್ಟು. ಸ್ಕ್ರಿಪ್ಟ್ ಇಲ್ಲ ಅಂದರೆ ಫ್ಲೋ ಹೆಂಗೆ ಹೋಗುತ್ತೆ? ಫ್ಲೋ ಹಂಗೆ ನಮ್ಮ ಅನುಭವದ ಪ್ರಕಾರನೇ ಮಾತಾಡ್ಕೊತಿದ್ವಿ ನಾವು ಯಾವತ್ತೂ. ಯಾಕೆಂದರೆ ವಿಜಯರಾಮ್ಪುರ ಸರ್ ಹತ್ರ ಕಲ್ತಿದ್ದೆ ಇಂಥ ವಿದ್ಯೆಗಳು. ಸಿಂಕ್ ಮಿಸ್ ಆಗ್ತಿರ್ಲಿ, ಯಾವುದೇ ಕಾರಣಕ್ಕೂ ಮಿಸ್ ಆಗ್ತಿರ್ಲಿಲ್ಲ. ಎಲ್ಲ ಫ್ಲೋ ನ್ಯಾಚುರಲ್ ಪೂರ್ತಿ. ಈಗ ನಾನು ಒಬ್ಬ ರೋಗಿ ಅಂತಂದರೆ ರೋಗಿ ಥರನೇ ನಾನು ಆ್ಯಕ್ಟ್ ಮಾಡ್ತಿದ್ದೆ. ಅವ್ನು ಏನೇನು ಒಬ್ಬ ಸಾಮಾನ್ಯ ರೋಗಿ, ಬಳ್ಳಿ ರೋಗಿ, ಒಬ್ಬ ಈ ಅವಿದ್ಯಾವಂತ ಅನಕ್ಷರಸ್ಥ ರೋಗಿಗಳು ಯಾವ ರೀತಿ ಆ ಥರ ನಾನು ಬಿಹೇವ್ ಮಾಡೋದು. ಈ ಥರದ್ದೇ ಮಾಡ್ತಿದ್ವಿ ನಾವು ನಿಜವಾಗ್ಲೂ. ಇನ್ನು ಡೈಲಾಗೆಲ್ಲ ಬರ್ಕೊಂಡು ಬಹೆಟ್ ಮಾಡ್ಕೊಂಡು ಇವೆಲ್ಲ ಇಲ್ಲ. ಸ್ಪಾಟಲ್ಲಿ ಏನು ಬರುತ್ತೋ ಅದನ್ನು ಡೆಲಿವರಿ ಮಾಡ್ತಿದ್ವಿ. ಸುಮ್ಮನೆ ಫ್ಲೋ ಹೋಗೋದಷ್ಟೇ, ಗೋಲ್ಡ್ ಫ್ಲೋ ಹೋಗ್ತಿದ್ವಿ. ಇಂಥದ್ದನ್ನ ತುಂಬ ಮಾಡಿದ್ವಿ. ಒಂದು 4-5 ಕಡೆ ಮಾಡಿದ್ದೀವಿ ನಾವು. ರಾಮನಗರದಲ್ಲಿ ಮಾಡಿದ್ದೀವಿ, ಚನ್ನಪಟ್ಟಣದಲ್ಲಿ ಮಾಡಿದ್ದೀವಿ, ಇಲ್ಲಿ ಕೋಲೂರು ಅಂತೆಲ್ಲ ಇದೆ, ಅಲ್ಲೆಲ್ಲ ಹೋಗಿ ಮಾಡಿದ್ವಿ ವಿಜಯರಾಮ್ಪುರ ಅವ್ರ ಜೊತೆಲಿ. ಇಂಥದ್ದನ್ನೆಲ್ಲನೂ ಕೂಡ ನಾವು ಮಾಡ್ತಿದ್ವಿ. ಮತ್ತು ನಮ್ಮೂರಿನಲ್ಲಿ ನಿತ್ಯ ಸಂಜೀವಿನಿ ಪರಿಸರ ಸ್ನೇಹಿ ಬಳಗ ಕಟ್ಕೊಂಡು ಈ ಥರ ಸಾಮಾಜಿಕ ಸಂಘಟನೆಗಳನ್ನು ಕೂಡ ಮಾಡ್ತಿದ್ವಲ್ಲ, ಅದನ್ನೆಲ್ಲ ಗಮನಿಸಿ ಭಾಳಷ್ಟು ರಾಜ್ಯ ಪ್ರಶಸ್ತಿ ಆಗಿರ್ಬೋದು. ಇನ್ನೊಂದು ಮೈಸೂರಿನಲ್ಲಿ ಡಾಕ್ಟರ್ ಚದುರಂಗ ಪ್ರಶಸ್ತಿ ಅಂತ ಸಾಹಿತಿ ಸುಬ್ರಹ್ಮಣ್ಯ ರಾಜ ಅರಸು ಅವರು, ಗೊತ್ತು ಚದುರಂಗ ಅಂತ ಅವರ ಒಂದು ಕಾವ್ಯನಾಮ, ಅವರ ಒಂದು ಹೆಸರಿನಲ್ಲಿ ಅವರ ಮಗ ಡಾಕ್ಟರ್ ವಿಕ್ರಮರಾಜ ಅರಸು ಅಂತೇಳಿ ಅವರು ನಂಗೆ ತುಂಬ ಬೇಕಾದವರು. ಮತ್ತು ಪ್ರೊಫೆಸರ್ ಕೂಡ, ಇಂಗ್ಲೀಷ್ ಪ್ರೊಫೆಸರು. ಓಕೆ. ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಒಬ್ಬ ಚಿಕ್ಕ ಹುಡುಗ ಸಾಧನೆ ಮಾಡ್ತಾ ಇದ್ದಾನೆ, ನಾವು ಅವನಿಗೆ ಒಂದು ಏನಾದರೂ ಬೆನ್ತಟ್ಟು ಅಂತ ಕೆಲಸ ಮಾಡಬೇಕು ಅಂತೇಳಿ ನನಗೆ ಚದುರಂಗ ಪ್ರಶಸ್ತಿ ಕೊಟ್ಟಿದ್ದರು. ಅಲ್ಲಿ ನಾನು ಅದೊಂದು ದೊಡ್ಡ ಅವಕಾಶ ನನಗೆ ಸಿಕ್ಕಿದ್ದು, ಅಲ್ಲಿ ಮಾತಾಡಲಿಕ್ಕೆ ನನಗೆ ಮೈಸೂರಿನಲ್ಲಿ ಪ್ರಥಮ ಬಾರಿ. ಆವಾಗ ಕೆಲವೊಂದು ಚದುರಂಗ ಅವ್ರ ಬಗ್ಗೆ ನಾನು ಹೇಳಿದ್ನ ತುಂಬ ದೊಡ್ಡ ದೊಡ್ಡ ಪೇಪರ್ಗಳಲ್ಲಿ ಬರೆದಿದ್ರು, ಈ ಥರದ್ದು ಎಲ್ಲ ಅಂತೇಳಿ. ಅದು ಮತ್ತು ಧ್ವನಿ ಕೊಟ್ಟ ದಣಿ ಪ್ರಶಸ್ತಿ ಅಂತ ದೇವರಾಜ್ ಅರಸು ಅವ್ರದ್ದು, ಅದೊಂದು ಪ್ರಶಸ್ತಿ ಬಂದಿದೆ. ನಮ್ಮ ಚನ್ನಪಟ್ಟಣ ತಾಲೂಕು ಆಡಳಿತ ಕೂಡ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಗಣರಾಜ್ಯೋತ್ಸವದ ನನಗೆ ಆವಾಗಲೂ ಪ್ರಶಸ್ತಿ ಕೊಟ್ಟಿದ್ದಾರೆ ನನಗೆ, ನನ್ನ ಸಾಧನೆಗೆ. ಇಲ್ಲಿ ನಮ್ಮ MLA CP ಯೋಗೀಶ್ವರ್ ಅವರು ಮತ್ತು ತಹಶೀಲ್ದಾರು ಇವರೆಲ್ಲ
ಸೊ ಈ ಥರದ್ದು ಆ ಪ್ರಶಸ್ತಿಗಳು, ಒಂದು ಪ್ರಶಸ್ತಿ 2 ಪ್ರಶಸ್ತಿ ಬರೋ ತನಕ ನನಗೊಂದು ಇದು ಅನಿಸ್ತಿತ್ತು, ಭಯ ಇತ್ತು. ಆಮೇಲೆ ಪ್ರಶಸ್ತಿಗಳು ಏನಾಯಿತು ಅಂದರೆ ಜವಾಬ್ದಾರಿಗಳನ್ನ ಹೆಚ್ಚಿಸ್ತಾ ಹೋಯಿತು. ಜನಗಳ ಮುಂದೆ ನಾವು ಒಂದು ಸ್ಟೇಜಿಗೆ ನಿಲ್ಸಿದ್ಮೇಲೆ ಆ ಕಡೆ ಈ ಕಡೆ ಹೋಗಕ್ಕೆ ಆ ಥರ ಆಯ್ತು. ಯಾಕೆಂದರೆ ಒಂಥರ ಇದೊಂದು ಭಯ ಅನಿಸುತ್ತೆ ಇವಾಗ. ಯಾಕೆಂದರೆ ಒಂದು ಪ್ರಶಸ್ತಿ ಬಂದ ನಂತರದಲ್ಲಿ ನಮ್ಮ ಜವಾಬ್ದಾರಿಗಳು ಅಂದರೆ ಇನ್ನೂ ಒಂದೊಂದು ಮೆಟ್ಲು ಎತ್ತಬೇಕು ನಾವು ಅನ್ನೋ ಲೆಕ್ಕಾಚಾರಕ್ಕೆ ಅದು ಒಂದು ಇಳಿಯೋದಲ್ಲ, ಜವಾಬ್ದಾರಿ ಹೆಚ್ಚಿಸ್ತಾ ಹೋಗ್ತು. ಡೇ ಟು ಡೇ ಇಂಪ್ರೂವ್ ಮಾಡ್ಕೊಳ್ತಾ ನಾವು ಮಾಡ್ತಾಯಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ. ನಮಗಿಷ್ಟೇ ವಿಜಯರಾಮ್ಪುರ ಸರ್ರು ಮತ್ತು ಇನ್ನೂ ನಮ್ಮ ದೇವರಾಜೇಗೌಡ ಸರ್ ಅಂತ ಇದ್ದರು ಮಂಡ್ಯದಲ್ಲಿ, ಇವರೆಲ್ಲ ಹೇಳ್ಕೊಡ್ತಾ ಇದ್ದದ್ದು ಇಷ್ಟೇ ನಮಗೆ. ಯಾಕೆ ಆಗಬಾರ್ದು? ನೀವು ಒಬ್ಬ ಕುವೆಂಪು ಅವರು ಸಾಮಾನ್ಯರಾಗಿ ಬಂದು ಜ್ಞಾನಪೀಠ ಪ್ರಶಸ್ತಿ ತೊಗೊಂಡಿದ್ದಾರೆ, ರಾಷ್ಟ್ರಕವಿ ಅನ್ಸ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿದ್ದಾರೆ. ಅವರು ಏನೋ ಅಂದ್ಕೊಂಡಿರಲಿಲ್ಲ ಇಲ್ಲಿಗೆ ಬಂದಂಥ ನಂತರದಲ್ಲಿ. ನೀವು ಯಾಕೆ ಆಗಬಾರ್ದು? ಮುಂದಿನ ದಿನಗಳಲ್ಲಿ ನಮಗೂ ಬರಬೇಕು ಅಂತ ಅನ್ಕೋಬೇಕು. ನಾನು ಒಬ್ಬ ಜ್ಞಾನಪೀಠ ತೊಗೊಳ್ತೀನಿ, ನಾನು ಪದ್ಮಶ್ರೀ ತೊಗೊಳ್ತೀನಿ, ನಾನು ಪದ್ಮವಿಭೂಷಣ ಅಂದರೆ ಒಂದು ಲೆವೆಲ್ ಆಫ್ ಕಾನ್ಫಿಡೆನ್ಸು ಇವೆಲ್ಲ ಇರಬೇಕು ಅಂತ. ಪ್ರಿನ್ಸಿಪಲ್ ಒಂದು ಮಾತು ಹೇಳಿದರು, ಏನಂದರೆ ನನಗೆ ಎಜುಕೇಷನ್ ಅಂದರೆ ಆಗ ಡಿಗ್ರಿಗೆ ಜಾಯ್ನ್ ಆಗ್ತಿದ್ದೆ. ಯಾವುದೋ ವಿಚಾರಕ್ಕೆ ಬಂದ್ಬಿಟ್ಟು ಅವ್ರು ಒಂದು ಮಾತು ಹೇಳಿದರು, ನೀನು ಇಲ್ಲಿಂದ ಚನ್ನಪಟ್ಟಣಕ್ಕೆ ನಡ್ಕೊಂಡು ಹೋಗ್ತೀನಿ ಅನ್ಕೋಬೇಡ, ನೀನು ಇಲ್ಲಿಂದ ಬೆಂಗಳೂರಿಗೆ ನಡ್ಕೊಂಡು ಹೋಗ್ತೀನಿ ನಾನು ಅಂತ ಅನ್ಕೋ. ಚನ್ನಪಟ್ಟಣಕ್ಕೆ ಹೋಗ್ತೀನಿ ಅಂದರೆ ಮದ್ದೂರು ಕಾಲೇಜಲ್ಲಿ, ಚನ್ನಪಟ್ಟಣಕ್ಕೆ ಹೋಗ್ತೀನಿ ಅಂದರೆ ನಿಡ್ಗಟ್ಟದ ಹತ್ರ ಸುಸ್ತಾಗಿ ಕೂತ್ಕೊತೀಯ, ಬೆಂಗಳೂರಿಗೆ ಹೋಗ್ತೀನಿ ಅಂದ್ಕೊಂಡ್ರೆ ಅಟ್ಲೀಸ್ಟ್ ರಾಮನಗರ ರೀಚ್ ಆಗ್ತೀಯ ನೀನು ಅಂತ. ಆ ರೀತಿ ಕಾನ್ಫಿಡೆನ್ಸ್ ಬೇಕಾಗುತ್ತೆ. ನಿಜವಾಗ್ಲೂ ಅಂಥ ಮಾತುಗಳೇ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ನ ಹೆಚ್ಚಿಸೋದು. ಈಗ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಸ್ಮಾಲ್ ಗೋಲ್ ಇಸ್ ಎ ಕ್ರೈಮ್ ಅಂತ ಅಂದ್ಬಿಟ್ಟು. ನಾವು ಸಣ್ಣ ಸಣ್ಣ ಕನಸುಗಳು ಕಾಣೋದೇ ನಮಗಿದಂತೆ. ಈಗ ಎಷ್ಟೊಂದು ಜನಗಳಿಗೆ ಗೌರ್ಮೆಂಟಲ್ಲಿ ಒಂದು ಕಸ ಕೊಡಿಸೋ ಕೆಲಸ ಆದರೆ ಸಿಕ್ಬಿಟ್ರೆ ಸಾಕಪ್ಪ, ಒಂದು ಕ್ಲರ್ಕ್ ಲೆವೆಲ್ ಸಿಕ್ಕಿದ್ರೆ ಸಾಕಪ್ಪ. ಹಂಗಲ್ಲ, ನೀವು ಹ್ಯಾವ್ ಟು ಥಿಂಕ್ ಅಬೌಟ್ ಹೈ ವಿಜುವಲೈಸ್ ಮಾಡಿ. IAS ಲೆವೆಲಿಗೆ ಥಿಂಕ್ ಮಾಡಿದ್ರೆ ಅಟ್ಲೀಸ್ಟ್ ಆದರೂ ಸೆಕೆಂಡ್ ಗ್ರೇಡ್ಗಾರು ಬರ್ತೀರಾ. ಆ ಥರ ನಾವು ಪ್ರಿಪೇರ್ ಆಗಬೇಕು. ಸೊ ಅಂಥ ನಿಟ್ಟಿನಲ್ಲಿ ಬಹಳಷ್ಟು ಜನಗಳು ನನ್ನ ಜೀವನದಲ್ಲಿ ಇಂಥ ವಿಚಾರಗಳಲ್ಲಿ ತುಂಬ ಹೆಲ್ಪು ಕೂಡ ಮಾಡಿದ್ದಾರೆ, ಮತ್ತು ನನಗೊಂದು ರೀತಿಯಾದಂಥ ಪ್ರೇರಣಾ ಶಕ್ತಿ ಕೂಡ ಆಗಿದ್ದಾರೆ. ಅವ್ರನ್ನೆಲ್ಲ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು. ಬ್ರೋ, ಈಗ ನಿಮ್ಮ ಆಸಕ್ತಿ ರಾಜಮನೆತನದ ಬಗ್ಗೆ ತುಂಬ ಇದೆ. ಅದರಲ್ಲಿ ತುಂಬ ಹೆಸರು ಮಾಡಿದಂಥ ರಾಜರು ಆ್ಯಂಡ್ ನಮ್ಮ ಹಳೆ ಮೈಸೂರು ಭಾಗಕ್ಕೆ ತುಂಬ ಕೊಡುಗೆ ಕೊಟ್ಟಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅವ್ರ ಬಗ್ಗೆ ಏನು ಹೇಳ್ತೀರಾ ನೀವು? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ಹೇಳಬೇಕು ಅಂತ ಅಂದರೆ ನಿಜವಾಗಿಯೂ ನನ್ನ ದೃಷ್ಟಿನಲ್ಲಿ ಒಂದು ರೀತಿಯಾದಂಥ ಪುಣ್ಯದ ಕೆಲಸ ಅದು. ಓಕೆ. ಏಕೆಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತಹ ಮಹಾರಾಜ ನಮ್ಮ ರಾಜ್ಯದಲ್ಲಿದ್ದರು. ನಾವು ನಮ್ಮ ತಲೆಮಾರುಗಳು ಹಿಂದೆ ನಮ್ಮ ಪೂರ್ವಜರುಗಳೆಲ್ಲ ಅವರ ಒಂದು ಆಳ್ವಿಕೆಗೆ ಒಳಪಟ್ಟಿದ್ರು ಅನ್ನೋದೇ ನಮಗೊಂದು ಸಂತೋಷ ಹಾಗೂ ಭಾಗ್ಯದ ವಿಚಾರ. ಇಡೀ ಪ್ರಪಂಚದಲ್ಲೇ ಅಂಥ ಒಬ್ಬ ದಾರ್ಶನಿಕ ರಾಜ ಬಂದಿರೋದು ವಿರಳ. ಅದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೂಡ ಆ ಸಾಲಕ್ಕೆ ಸೇರ್ತಾರೆ. ಓಕೆ. ಅಂಥ ಒಂದು ಇದರಲ್ಲಿ ನಿಲ್ಲುವಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಭಾಳಷ್ಟು ನೋಡಿ, ನೀವು ಆಡುಮುಟ್ಟದ ಸೊಪ್ಪಿಲ್ಲ ನಾಲ್ವಡಿಯವರು ಅಭಿವೃದ್ಧಿ ಮಾಡದೇ ಇರುವಂಥ ಕ್ಷೇತ್ರಗಳೇ ಇಲ್ಲ. ಹೌದು. ಅದರಲ್ಲೂ ನಾವು ಇವತ್ತು ಹಳೆ ಮೈಸೂರು ಭಾಗ ಏನಿದೆ, ಈ ಒಂದು 9 ಜಿಲ್ಲೆ ಇತ್ತು ಅವಾಗ. ಬ್ರಿಟಿಷರು 1799 ಈ ಆಂಗ್ಲೋ ಮೈಸೂರು ವಾರೆಲ್ಲ ಆದಮೇಲೆ ಟಿಪ್ಪು ಸತ್ತ ನಂತರದಲ್ಲಿ ಒಂದು 9 ಜಿಲ್ಲೆ ಅಷ್ಟೇ ಕೊಟ್ಟಿದ್ದು ನಮ್ಮ ಮಹಾರಾಜರಿಗೆ. ಅದರಲ್ಲಿ ಇನ್ಕ್ಲೂಡಿಂಗ್ ಮೈಸೂರು, ಬೆಂಗಳೂರು, ಕೋಲಾರ, ತುಮಕೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಅಪ್ ಟು ದಾವಣಗೆರೆ, ಜಗಳೂರು, ಇಲ್ಲಿ ತನಕ ಇತ್ತು. ಇಷ್ಟು ಅಂದರೆ ಹಳೆ ಮೈಸೂರು ಭಾಗ ನಾವೇನಿದ್ದೀವಿ ಇವತ್ತಿಗೂ ಕೂಡ ನಾವು ಒಂದು ಲೆವೆಲಾಗಿ ತುಂಬ ಚೆನ್ನಾಗಿದ್ದೀವಿ. ಆಮೇಲೆ ನಾವು ಯಾವುದೇ ಆದಂತಹ ದೊಡ್ಡ ದೊಡ್ಡ ಕೆಲಸಗಳನ್ನ, ಈ ಕನ್ಸ್ಟ್ರಕ್ಷನ್ ವರ್ಕ್ ಇಂಥವನ್ನೆಲ್ಲ ಮಾಡೋಕ್ಕೆ ಹೋಗಲ್ಲ. ಅಂಥ ಕಷ್ಟದ ಕೆಲಸ. ಯಾಕೆಂದರೆ ಮಹಾರಾಜರು ನೋಡಿ, ನಾಲ್ವಡಿಯವರು ಅವತ್ತಿನ ಕಾಲಕ್ಕೆ ನಮಗೆ ದೇಶಕ್ಕೆ ಸ್ವತಂತ್ರ ಬರೋಕ್ಕೂ ಮುಂಚೆ ಇನ್ನೂ ಎಲ್ಲ ತಂತ್ರಜ್ಞಾನಗಳು ನಮ್ಮ ದೇಶಕ್ಕೆ ಬರೋಕ್ಕೆ ಮುಂಚೆ ತಂತ್ರಜ್ಞಾನಗಳನ್ನ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಅಳವಡಿಸಿದ್ರು. ವಿದ್ಯೆ ಮೈಸೂರು ಯೂನಿವರ್ಸಿಟಿನ ಸ್ಟಾರ್ಟ್ ಮಾಡಿದರು. ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಅದರಲ್ಲಿ ರಿಸರ್ಚ್ಗಳು ನಡೀತಿದ್ವು. ಟಾಟಾ ಇವರು ಸ್ಟಾರ್ಟ್ ಮಾಡಿದ್ದದು, ಇವರ ವಿವೇಕಾನಂದ ಅವ್ರ ಪ್ರೇರಣೆಯಿಂದ. ಅದರಲ್ಲಿ ನೋಡಿ ಸಿ ವಿ ರಾಮನ್ ಅವರಾಗಿರ್ಬೋದು, ಮತ್ತು ಹೋಮಿ ಜಹಾಂಗೀರ್ ಬಾಬಾ ಆಗಿರ್ಬೋದು, ದೆನ್ ಇಸ್ರೋ ಸಂಸ್ಥಾಪಕರಾಗಿರೋಂಥ ವಿಕ್ರಮ್ ಸಾರಾಭಾಯ್ ಆಗಿರ್ಬೋದು, ಇವರೆಲ್ಲವೂ ದೇ ಆರ್ ದ ಪ್ರಾಡಕ್ಟ್ಸ್ ಆಫ್ IISc, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ತಂತ್ರಜ್ಞಾನ, ಬಾಹ್ಯಾಕಾಶ ಇವೆಲ್ಲವೂ ಅವತ್ತಿನ ಕಾಲಕ್ಕೆ ಆಗಿತ್ತು. ಮತ್ತು ಫಸ್ಟು ವಿದ್ಯುತ್ ದೀಪನ ಕೊಟ್ಟಂಥವ್ರು ಅವರು ನಮಗೆ. ವಿದ್ಯುತ್ ಇಡೀ ಏಷ್ಯಾನೇ ಕತ್ಲೆಯಲ್ಲಿದ್ದಾಗ ನಾವು ದೀಪ ಬೆಳಗಿಸ್ತಿದ್ವಿ. ಮಳವಳ್ಳಿ ಶಿವನ ಸಮುದ್ರದಿಂದ ಡೈರೆಕ್ಟು KGFಗೆ ಮತ್ತು KR ಮಾರ್ಕೆಟಲ್ಲಿ ಮೊದಲನೇ ದೀಪ 1905 ಬೆಳಕು. ಅದನ್ನು ಇಡೀ ರಾಜ್ಯಕ್ಕೆ ವಿದ್ಯುತ್ ಕೊಟ್ಟಂಥವ್ರು, ಬೆಳಕು ಕೊಟ್ಟಂಥವ್ರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ಏಷ್ಯಾದಲ್ಲೇ ಮೊದಲನೇ ದೊಡ್ಡ ಮಾರ್ಕೆಟ್ನ ನಿರ್ಮಾಣ ಮಾಡಿದಂಥವ್ರು KR ಮಾರ್ಕೆಟು, ಅದು ನಾಲ್ವಡಿ ಕೃಷ್ಣರಾಜ ಒಡೆಯರವರು.
ಅಷ್ಟೇ ಅಲ್ಲದೆ KRS ಡ್ಯಾಮ್ ನಾಟ್ ಓನ್ಲಿ KRS ಡ್ಯಾಮ್, ತುಂಬ ಸಣ್ಣ ಪುಟ್ಟ ಡ್ಯಾಮ್ಗಳು ಈ ಥರದ್ದು ತುಂಬ ಕಟ್ಟಿದ್ದಾರೆ. ಹಾಲ್ಮಟ್ಟಿ, ಈ ಹಿರೇಭಾಸ್ಕರ ಅಣೆಕಟ್ಟು, ಮತ್ತು ಮಾರ್ಕೋನಹಳ್ಳಿ ಜಲಾಶಯ, ಚನ್ನಪಟ್ಟಣ ತಾಲೂಕಲ್ಲಿರುವಂಥ ಕಣ್ವ ಜಲಾಶಯ, ಬೆಂಗಳೂರು ಹತ್ರ ಇರುವಂಥ ತಿಪ್ಪಗೊಂಡನಹಳ್ಳಿ ಜಲಾಶಯ, ಲಿಂಗನಮಕ್ಕಿ, ಇವೆಲ್ಲ ಈ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ಗಳು ಏನೇನಿದೆಯೋ ಅದೆಲ್ಲವೂ ಮೈಸೂರು ಮಹಾರಾಜರುಗಳದೆ. ಕಣ್ಣಂಬಾಡಿ ಕಟ್ಟೆಯಿಂದಾಗ ಈಗಿನ ಚರ್ಚೆಯಲ್ಲಿರೋಂಥದ್ದು ಒಬ್ಬರು ಮಿನಿಸ್ಟ್ರು, ಹೆಸರಾಂತ ಮಿನಿಸ್ಟ್ರು ಒಂದು ಮಾತು ಹೇಳಿದ್ರು, ಟಿಪ್ಪು ಸುಲ್ತಾನ್ ಅಡಿಗಲ್ ಹಾಕಿದಂಥ ಜಾಗ ಇದು ಅಣೆಕಟ್ಟು ಅಂತ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅದು ನಾನು ಆ್ಯಕ್ಚುಲಿ ಇದನ್ನು ತುಂಬ ಹಿಂದೆನೇ ನಾನು ಒಂದು ನನ್ನ ಫೇಸ್ಬುಕ್ಕು ಮತ್ತು ಇದರಲ್ಲಿ ಮತ್ತು News18ನಲ್ಲೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಏಕೆಂದರೆ ತುಂಬ ಜನ ಮಾತಾಡಿದ್ದಾರೆ. ನನ್ನ ಪ್ರಕಾರ ಒಂದು ನಾಲ್ವಡಿ ಅವ್ರನ್ನ ರಾಜಕೀಯಕ್ಕೆ ಕೆಳತಂದದ್ದೇ ಒಂದು ರೀತಿಯಾದಂಥ ದುರದೃಷ್ಟಕರ. ನಾಲ್ವಡಿಯವರು ಪ್ರತಿಯೊಬ್ಬ ಜನತೆ, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಕೂಡ ಗೌರವಿಸಬೇಕಾದಂಥ ಒಬ್ಬ ವ್ಯಕ್ತಿ. ಅವರು ಯಾವುದೇ ಒಂದು ಧರ್ಮಕ್ಕಾಗಲಿ ಯಾವುದೇ ಒಂದು ಜಾತಿ ಜನಾಂಗಕ್ಕಾಗಲಿ ಮಾಡಲಿಲ್ಲ ನಾಲ್ವಡಿಯವರು. ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆನೂ ನನ್ನ ಒಬ್ಬ ಮಗ ಅಂದರೆ ನಮ್ಮ ಮನೆಯವರು ಅನ್ನೋ ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಅವರು ದೂರದೃಷ್ಟಿ ಇಟ್ಕೊಂಡು ಈ ರಾಜ್ಯಕ್ಕೆ ಅಂಥ ದೊಡ್ಡ ಕೆಲಸಗಳನ್ನೆಲ್ಲ ಮಾಡಿದ್ರು. ಕನ್ನಂಬಾಡಿ ಕಟ್ಟೆ ನಿಜವಾಗ್ಲೂ ಹೇಳಬೇಕು ಅಂದರೆ ಮಹದೇವಪ್ಪನವರು ಹೇಳಿದ್ದಾರೆ ಆ ಮಾತು, ಟಿಪ್ಪು ಅವರು ಅಡಿಗಲ್ಲು ಹಾಕಿದ್ರು ಅಂತೇಳಿ. ಅದಕ್ಕೆ ಸ್ಪಷ್ಟೀಕರಣ ಏನಂದರೆ, ಕನ್ನಂಬಾಡಿ ಕಟ್ಟೆ ಕಟ್ಟೋದು ಅಷ್ಟು ಸುಲಭ ಆಗಿರಲಿಲ್ಲ. 1911ನಲ್ಲಿ ಕನ್ನಂಬಾಡಿ ಕಟ್ಟೆನ ಕಟ್ಟೋಕ್ಕೆ ಶುರು ಮಾಡಿದ್ದು 1931-33ನಲ್ಲಿ ಅದು ಕಂಪ್ಲೀಟ್ ಆಯಿತು. ಅಲ್ಲಿ ತನಕಲ್ಲೂ ಮಹಾರಾಜರು ಕಣ್ಣೀರು, ಕಣ್ಣಲ್ಲಿ ರಕ್ತ ಎರಡನ್ನೂ ಸುರಿಸಿದ್ದಾರೆ. ಬಿಡ್ತಿರಲಿಲ್ಲ ಡ್ಯಾಮ್ ಕಟ್ಟೋಕ್ಕೆ. ಯಾಕೆಂದರೆ ದೊಡ್ಡ ಡ್ಯಾಮ್ ಅವತ್ತಿನ ಕಾಲಕ್ಕೆ ಅದು ಏಷ್ಯಾದಲ್ಲೇ. ಅಷ್ಟು ದೊಡ್ಡ ಡ್ಯಾಮ್ ಕಟ್ಬಿಟ್ರೆ ಮಡ್ರಾಸ್ ಪ್ರೆಸಿಡೆನ್ಸಿಗೆ ನೀರು ಸಿಗಲ್ಲ ಅಂಥೇಳಿ ಬ್ರಿಟಿಷರದ್ದು ಯಾವಾಗಲೂ ಖ್ಯಾತೆ ಇರ್ತಿತ್ತು. ತಮಿಳ್ನಾಡು ಜನದ್ದು ಯಾವಾಗಲೂ ಖ್ಯಾತೆ ಇರ್ತಿತ್ತು. ಇವಾಗ ನೋಡ್ತೀವಿ ಅಷ್ಟೇ ಅದನ್ನ, ಅಲ್ವಾ? ನೀವು ಹೇಳಿದ್ರಲ್ಲ, ಇವಾಗ ನೋಡ್ತೀವಿ ನಾವು ಅದನ್ನ. ಮಂಡ್ಯದಲ್ಲೆಲ್ಲ ಸ್ಟ್ರೈಕ್ ಮಾಡೋದು, ಕಾವೇರಿ ನದಿ ಗಲಾಟೆ ಅಂತ ಅಂದ್ಬಿಟ್ಟು. ಆವಾಗಿನ ಕಾಲದಿಂದಲೂ ಈ ಗಲಾಟೆಗಳಿವೆ. ಮಹಾರಾಜರು ಪಾಪ ಅವರ ಮನೆಯಲ್ಲಿ 3 ವರ್ಷದ ಬಜೆಟ್ನ ಒಂದೇ ಡ್ಯಾಮ್ಗೆ ವ್ಯಯ ಮಾಡಬೇಕು ಅಂತ ಒಂದು ಬ್ಲೂ ಪ್ರಿಂಟ್ ಕೊಡ್ತಾರೆ. ಅದನ್ನ ಫೈನಾನ್ಸ್ ಸೆಕ್ರೆಟರಿ ಅವರು. ಆವಾಗ ಬ್ಯಾನರ್ಜಿ ಅಂತ ಫೈನಾನ್ಸ್ ಸೆಕ್ರೆಟರಿ ಇಡ್ತಾರೆ ಮೈಸೂರು ಸಂಸ್ಥಾನದಲ್ಲಿ. ಅವ್ರ ಮುಂದೆ ಈ ಪ್ರಪೋಸಲ್ನ ಇಟ್ಟಾಗ ಮಹಾರಾಜರು ಅವರು ತಿರಸ್ಕಾರ ಮಾಡ್ತಾರೆ. ಈ ಬರೀ ಒಂದೇ ಡ್ಯಾಮ್ಗೆ ಕೊಟ್ಬಿಟ್ರೆ ನೀವು 3 ವರ್ಷದ ಬಜೆಟ್ನ ಜನಗಳು ಬದುಕೋದು ಹೆಂಗೆ, ಬೇರೆ ಬೇರೆದಕ್ಕೆ ದುಡ್ಡೆಲ್ಲ ಕೊಡೋದು ಹೆಂಗೆ ಬಡ್ಜೆಟ್ನ, ಆಗಲ್ಲ, ಇದನ್ನ ಕೈ ಬಿಟ್ಬಿಡಿ ಅಂತ ಅಂದಾಗ, ಇಲ್ಲ ನಾನು ಏನಾದರೂ ನನ್ನ ಜನಗಳಿಗೋಸ್ಕರ ಮಾಡಲೇಬೇಕು, ಇಂಥ ಒಂದು ಕನಸಿನ ಯೋಜನೆ ನಾನು ಹಾಕ್ಬಿಟ್ಟಿದ್ದೀನಿ, ಅದನ್ನ ಫುಲ್ಫಿಲ್ ಮಾಡಲೇಬೇಕು. ಯಾಕೆಂದರೆ ಒಂದು ಸರಿ ಆವಾಗಿನ ಕಾಲದಲ್ಲಿ ರಾಜರುಗಳು ಮಾರ್ವೆಸ್ಟಲ್ಲಿ ಬರ್ತಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಾರ್ವೆಸ್ಟಲ್ಲಿ ಹೋಗಿ ಜನಗಳ ಸಮಸ್ಯೆಗಳು ಏನೇನಿವೆ ಇದನ್ನೆಲ್ಲ ತಿಳ್ಕೊತಿದ್ರು ಪೂರ್ತಿ. ಮಂಡ್ಯ ನೋಡಿದ್ದೀರಿ, ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಫ್ಲಾಟ್ ಭೂಮಿ, ಯಾವುದೇ ಗುಡ್ಡಗಾಡು ಪ್ರದೇಶನೂ ಅಲ್ಲ, ಬೆಟ್ಟ ಗುಡ್ಡಗಳು ಇಲ್ಲ, ಆದರೆ ನೀರಿರಲಿಲ್ಲ. ಇಂಥ ಚಿನ್ನದಂಥ ಭೂಮಿ ಒಂದಂಥ ಬೆಳೆ ತೆಗಿಬೋದು. ಇಲ್ಲಿ ನೀರಿಲ್ಲದೆ ಒಂದೇ ಒಂದು ಕಾರಣಕ್ಕೆ ಈ ಭೂಮಿಗಳೆಲ್ಲ ಬರಡಾಗಿದೆಯಲ್ಲಪ್ಪ, ಇದಕ್ಕೇನಾದರೂ ಮಾಡಬೇಕಲ್ಲ ನಾವು. ಪಕ್ಕದಲ್ಲಿ ಕಾವೇರಿ ನದಿ ಹರಿದು ಹೋಗ್ತಾ ಇದೆ, ಅದು ಸುಮ್ಮನೆ ವೇಸ್ಟಾಗಿ ಹೋಗ್ತಿದೆ, ಅದನ್ನು ಬಳಸ್ಕೊಂಡು ಏನಾದ್ರು ಮಾಡಬೇಕು ಅಂತೇಳಿ ಕನ್ನಂಬಾಡಿ ಕಟ್ಟೆಗೆ ಯೋಜನೆಯನ್ನು ಸಿದ್ಧಪಡಿಸ್ತಾರೆ. ಬ್ರಿಟಿಷ್ ಇಂಜಿನಿಯರ್ಗಳು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರು, ಇವರೆಲ್ಲರೂ ಕೂಡ ಅದರಲ್ಲಿ ಕೆಲಸ ಮಾಡ್ತಾರೆ. ಇವು ಏನಂದರೆ ಅದಕ್ಕೆ ಅಡಿಗಲ್ಲು ಹಾಕ್ತಂಥವ್ರು ಅಡಿಯಿಂದ ಮುಡಿವರೆಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅಡಿಗಲ್ಲು ಹಾಕ್ತವ್ರು ಯಾರಪ್ಪ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಅವ್ರ ತಾಯಿ ವಾಣಿವಿಲಾಸ ಸನ್ನಿಧಾನ ಕೆಂಪನಂಜಮ್ಮಣ್ಣಿಯವರು, ಅವತ್ತಿನ ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ಇರ್ವಿನ್, ಇವರು 3 ಜನ ಅಡಿಗಲ್ಲು ಹಾಕ್ತಾರೆ. ಅಡಿಗಲ್ಲು ಹಾಕಿ ಅದೆಲ್ಲವೂ 30 ವರ್ಷ, ಒಂದು 20-25 ವರ್ಷ ತಗೊಳುತ್ತದು ಡ್ಯಾಮ್ ಕನ್ಸ್ಟ್ರಕ್ಟ್ ಆಗಿ ಪೂರ್ತಿಯಲ್ಲಿ. ಅಂದಾಜಿಗಿಂತಲೂ ಜಾಸ್ತಿ ಆಗುತ್ತೆ ದುಡ್ಡು ಕನ್ಸ್ಟ್ರಕ್ಟ್ ಮಾಡೋಕ್ಕೆ. ಅವೆಲ್ಲ ಆದಮೇಲೆ ಲೋಕಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಮಿರ್ಜಾ ಎಮ್ ಇಸ್ಮಾಯಿಲ್ ಅವರು 1930ನಲ್ಲಿ ದಿವಾನ್ರಾಗಿ ಅಪಾಯಿಂಟ್ ಆಗ್ತಾರೆ ಮೈಸೂರು ಸಂಸ್ಥಾನಕ್ಕೆ. ಫಾರ್ ದ ಫಸ್ಟ್ ಟೈಮ್ ಒಬ್ಬ ಮೈನಾರಿಟಿ ಅವ್ರನ್ನ, ಅಂದರೆ ನಾನ್ ಬ್ರಾಹ್ಮಿಣ್ನ ಮೈನಾರಿಟಿ ಅವ್ರನ್ನ ಇಡೀ ಇಂಡಿಯಾದಲ್ಲೇ ಯಾರಾದರೂ ಅಪಾಯಿಂಟ್ ಮಾಡ್ಕೊಂಡ್ರು ದಿವಾನಾಗಿ ಅಂದರೆ ದಟ್ ಈಸ್ ನಥಿಂಗ್ ಬಟ್ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮಿರ್ಜಾ ಎಮ್ ಇಸ್ಮಾಯಿಲ್ ಅವರು ಅವರ ಕ್ಲಾಸ್ಮೇಟ್ ಕೂಡ ಆಗಿರ್ತಾರೆ. ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ. ಅವರು 1930ನಲ್ಲಿ ಬೃಂದಾವನ್ ಗಾರ್ಡನ್ ಅಂತ ನೀವು ನೋಡಿದ್ದೀರಾ KRS ಮುಂದೆ, ಅದನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಎಲ್ಲ ಒಂದು ಕಡೆ ಕೇಳಿ ತಿಳ್ಕೊತಾರೆ ಅವರು. ಟಿಪ್ಪು ಅವ್ರಿಗೆ ಒಂದು ಕನಸಿತ್ತು, ಟಿಪ್ಪುಗೆ ಈ ಥರ ಒಂದು ಡ್ಯಾಮ್ ಕಟ್ಟಬೇಕು ಅನ್ನೋದಿತ್ತು ಅಂತ ಅಂದ್ಬಿಟ್ಟು ಕನಸಿತ್ತು ಅಂತ ಯಾವುದೋ ಒಂದರಲ್ಲಿ ಓದಿರ್ತಾರೆ ಮತ್ತು ತಿಳ್ಕೊಳ್ತಾರೆ. ಆದರೆ ಈ ಮಹದೇವಪ್ಪನವ್ರು ಹೇಳಿದ್ರಲ್ಲಿ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತೇಳಿ. ಅಂದರೆ KRS ಡ್ಯಾಮ್ಗೆ ಅಡಿಗಲ್ಲು ಹಾಕಿ ಟಿಪ್ಪು. ನನ್ನ ಪ್ರಶ್ನೆ ಇಷ್ಟೇ ಮಹದೇವಪ್ಪನವ್ರಿಗೆ, KRS ಡ್ಯಾಮ್ಗೆ ಟಿಪ್ಪು ಯಾಕೆ ಅಡಿಗಲ್ಲು ಹಾಕ್ತಾರೆ? ಹಂಗಾರೆ ಕೃಷ್ಣರಾಜ ಒಡೆಯರ್ ಅವ್ರಿಗಿಂತ ಮೊದಲೇ ಹುಟ್ಟಿದ್ರು. ಹಂಗಾದ್ರೆ KRS ಅಂತಂದರೆ ಕೃಷ್ಣರಾಜ ಸಾಗರ.
ಕೃಷ್ಣರಾಜ ಸಾಗರ್ಗೂ ಟಿಪ್ಪುಗೂ ಏನು ಸಂಬಂಧ? ಕೃಷ್ಣರಾಜ ಒಡೆಯರ್ಗೂ ಟಿಪ್ಪುಗೂ ಏನು ಸಂಬಂಧ? 1799ರಲ್ಲಿ ಸತ್ತೋದಂಥ ಟಿಪ್ಪು 1884 ಜನಿಸಿದಂಥ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರಿನಲ್ಲಿ ಹೆಂಗೆ ಡ್ಯಾಮ್ ಗಡಿಗಲ್ಲಾಗ್ತಾರೆ ಅನ್ನೋದನ್ನ ಅವರು ಮೊದಲು ಸ್ಪಷ್ಟೀಕರಣ ಕೊಡಬೇಕು. ಇದನ್ನು ಅವ್ರನ್ನೇ ಕ್ವಶನ್ ಮಾಡಬೇಕು. ಅವ್ರು ಖಂಡಿತ ಅಲ್ವಾ? ಅದಕ್ಕೆ ಒಬ್ಬ ರಾಜಕಾರಣಿ ಏನು ಬೇಕಾದ್ರೂ ಮಾತಾಡ್ಬಿಡೋದಲ್ಲ. KRSಗೆ ಅಡಿಗಲ್ಲು ಅಂತ ಹೇಳಿದ್ದಾರೆ ಅವರು. ಅಣೆಕಟ್ಟಿಗೆ ಅಂತಲೂ ಹೇಳಿಲ್ಲ, ಕನ್ನಂಬಾಡಿಗೆ ಅಂತಲೂ ಹೇಳಿಲ್ಲ. KRS ಅಂದರೆ ಕೃಷ್ಣರಾಜ ಸಾಗರ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರಲ್ಲಿದ್ದಾರೆ. ಇವರು ಸತ್ತು 180 ವರ್ಷಗಳಾದಮೇಲೆ 100 ವರ್ಷ ಆದಮೇಲೆ ಹುಟ್ಟಂತಹ ಒಬ್ಬ ವ್ಯಕ್ತಿ ಹೆಸರಲ್ಲಿ ಟಿಪ್ಪು ಆವಾಗಲೇ ಕಟ್ಟಿದ್ದಾರೆ ಅಂತ ಅಂದರೆ ಇದು ನಿಜವಾಗ್ಲೂ ಹಾಸ್ಯಾಸ್ಪದ. ಟೈಮ್ ಟ್ರಾವೆಲಿಂಗ್ ಅಂತ ಖಂಡಿತ ಅದು ಆ ಥರನೇ ಇರ್ಬೋದಪ್ಪ. ಅವ್ರಿಗೆ ಏನಕ್ಕೆ ಆ ಥರ ಹೇಳಿಕೆ ಕೊಟ್ಟರೋ ಗೊತ್ತಿಲ್ಲ. ಇದೊಂದು. ಮತ್ತು ಟಿಪ್ಪು ಉದ್ದೇಶ ಮಾಡದಿದ್ದಂಥದ್ದು ಒಂದು ಅಣೆಕಟ್ಟು ಅಷ್ಟೇ. ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನರಾಗಿದ್ದಂಥ ಸಂದರ್ಭದಲ್ಲಿ ಇದನ್ನು ಬಂದು ನಾಲ್ವಡಿ ಅವರಿಗೆ ತಿಳಿಸ್ತಾರೆ. ಈ ಥರ ಟಿಪ್ಪು ಅವರು ಒಂದೇನೋ ಕನ್ಸ್ಕೊಂಡಿದ್ರಂತೆ. ಅಂದರೆ ಯಾವುದೋ ಒಂದು ಅಣೆಕಟ್ಟೆ ಕಟ್ಟಬೇಕು ಅಂತ, 70 ಅಡಿ ಅಣೆಕಟ್ಟೆ ಕಟ್ಟಬೇಕು ಅನ್ನೋದು ಅವ್ರಿಗೆ ಉದ್ದೇಶ ಇತ್ತು. ಆ ಉದ್ದೇಶ ಇಂದಂದು ಗೊತ್ತಿಲ್ಲ, ಯಾಕೆಂದರೆ ಟಿಪ್ಪು ಒಬ್ಬ ನಿಜವಾಗ್ಲೂ ಒಂಥರ ನಿಪುಣರು ಕೆಲವೊಂದು ವಿಚಾರದಲ್ಲಿ. ಅವರ ಪೂರ್ತಿ ಲೈಫ್ ಟೈಮ್ ಏನಿದೆ ಅದನ್ನೆಲ್ಲವೂ ಕೂಡ ಅವರು ಈ ಫ್ರೆಂಚು, ಈ ಬ್ರಿಟಿಷರು ಇವರನ್ನೆಲ್ಲ ಬಗ್ಬಡಿಬೇಕು ಅಂತಲೇ ಯೋಚನೆ ಮಾಡ್ತಿದ್ದಂಥವ್ರು. ಮೋಸ್ಟ್ಲಿ ನನ್ನ ಪ್ರಕಾರ ಈ ಡ್ಯಾಮ್ನು ಕೂಡ ಆ ರೀತಿಯೇ ಯೋಚನೆ ಮಾಡಿರ್ಬೋದು. ಈಗ ನಾವು ಬಾಹುಬಲಿ ಮೂವಿಲೆಲ್ಲ ನೋಡಿರ್ತೀವಿ, ಒಂದು ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಅಪೋಸಿಟ್ ಅವರು ವಾರ್ಗೆ ಬಂದಂಥ ನಂತರದಲ್ಲಿ ಆ ಡ್ಯಾಮ್ ಓಪನ್ ಮಾಡಿ ನೀರು ಬಿಟ್ಬಿಡ್ತಾರೆ. ಈ ಥರದ್ದನ್ನು ಆತ ಆಲೋಚನೆ ಮಾಡಿರ್ಬೋದು ಆವತ್ತಿನ ಕಾಲಕ್ಕೆ. ಯಾಕೆಂದರೆ ಶ್ರೀರಂಗಪಟ್ಟಣ ಇಟ್ಸ್ ಎ ಐಲ್ಯಾಂಡ್, ಅದು ಒಂದು ಪೆನಿನ್ಸುಲರ್ ಐಲ್ಯಾಂಡ್ ಮತ್ತು ಐಲ್ಯಾಂಡ್ ಕೂಡ ಅದು. ಆ ಥರನೂ ಯೋಚನೆ ಮಾಡಿ ಒಂದು ಆಲೋಚನೆ ಮಾಡಿರೋದಂತೂ ನಿಜ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಒಂದು ಕಲ್ಲೂ ನೆಡಲಿಲ್ಲ, ಎಲ್ಲೂ ಒಂದು ಕಲ್ಲೂ ನೆಡಲಿಲ್ಲ. ನನ್ನ ಪ್ರಕಾರ ಯಾವ ಶಿಲಾಶಾಸನೂ ಟಿಪ್ಪು ಹಾಕಿಸ್ಲಿಲ್ಲ. ಯಾರನ್ನು ಕೂಡ ಅಷ್ಟು ಇನ್ನು ಕಲ್ಲೇ ನೆಡದೇನೆ ಒಂದು ಶಿಲಾಶಾಸನ, ಅದ್ರ ಬೆನಿಫಿಷಿಯಲ್ಲು, ಅದಕ್ಕೆ ಬಂದಿರುವಂಥ ಟ್ಯಾಕ್ಸು ಒಂಥರ ಏನು ಯಾವುದೋ ಬ್ಲೂ ಪ್ರಿಂಟ್ ರೆಡಿ ಮಾಡ್ದಂಗೆ ಮಾಡಿದ್ದಾರೆ. ಅದನ್ನ ಶಾಸನಗಳು ಯಾವುದು ಆ ಥರದ್ದು ಬ್ಲೂ ಪ್ರಿಂಟ್ಗಳಿದೆ. ಕಟ್ಟಾದ ನಂತರದಲ್ಲಿ ಲೋಕಾರ್ಪಣೆ ಮಾಡುವಾಗ ಹಾಕಿರ್ತಾರೆ. ಫೌಂಡೇಶನ್ ಸ್ಟೋನ್ ಹಾಕ್ಬೇಕಾದ್ರೂ ನಾವು ಇಂಥ ಒಂದು ಅಣೆಕಟ್ಟೆ ಕಟ್ಟಬೇಕು ಅಂತ ಹಾಕಿರ್ತಾರೆ. ಅವ್ರೊಂದು ಫೌಂಡೇಶನ್ ಎಲ್ಲೂ ಹಾಕಲೇ ಇಲ್ಲ, ಅದಕ್ಕೆ ದಾಖಲಾತಿನೇ ಇಲ್ಲ. ಈಗ ಶಾಸನ ಇದೆ ಅನ್ನೋದನ್ನ ಹೇಳ್ತಾರೆ, ಬಟ್ ಫೌಂಡೇಶನ್ ಎಲ್ಲೂ ನಾವು ಗಮನಿಸಲಿಲ್ಲ, ಸಿಕ್ಕೂ ಇಲ್ಲ. ಹಾಗೂ ಕೆಲವ್ರು ಹೇಳೋ ಪ್ರಕಾರ ಹೊಸ ಆನಂದೂರು ಅಂತ ಒಂದು ಊರಿದೆ, ಕನ್ನಂಬಾಡಿ ಹಿಂದೆ ಇದೆ. ಅಲ್ಲಿ ಅದನ್ನು ಕಟ್ಟೋಕ್ಕೆ ಅವರು 70 ಅಡಿ ಅಣೆಕಟ್ಟೆನ ಅದನ್ನು ಮೊಹಿಯಾ ಡ್ಯಾಮ್ ಅಂತೇನೋ ಅದ್ರ ಹೆಸರು. ಇವ್ರು ಹೇಳಿದ್ರಲ್ಲ KRSಗೆ ಅಡಿಗೆಲ್ಲ ಹಾಕಿದ್ರು ಅಂದ್ರಲ್ಲ, KRS ಅಡಿಗೆಲ್ಲ ಹಾಕಿದ್ದು KRS ಕಟ್ಟಬೇಕು ಅಂತೆಲ್ಲ ಅನ್ಕೊಂಡಿದ್ದು ಟಿಪ್ಪು. ಮೊಹಿಯಾ ಅನ್ನುವಂತಹ ಒಂದು ಪರ್ಷಿಯನ್ ಭಾಷೆ ಅಣೆಕಟ್ಟನ್ನ ಕಟ್ಟಬೇಕು ಅಂತ ಅವ್ರು ಅನ್ಕೊಂಡಿದ್ರು. ಅದಾದಮೇಲೆ ನಾಲ್ವಡಿಯವರು ಇದ್ಯಾವೂ ಅವ್ರಿಗೆ ಗೊತ್ತೇ ಇಲ್ಲ, ಅವ್ರಿಗೆ ಅಣೆಕಟ್ಟು ಕಟ್ಟಬೇಕು ಅನ್ನೋ ಆಸೆ ಇತ್ತು, ಕಟ್ಟಿದ್ರು. ಇದು ತಿಳ್ಕೊಂಡ ನಂತರದಲ್ಲಿ ನಾಲ್ವಡಿಯವರು ಯಾಕೆ ಉದಾರತ್ವ, ಯಾಕೆ ನಾಲ್ವಡಿಯವರು ಇವತ್ತೂ ಜನ ನೆನೆಸ್ಕೊಂತಾರೆ, ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಎಲ್ರಿಗೂ ಅವರು ಎಲ್ಲ ರಾಜಕಾರಣಿಗಳು ನನ್ನ ಪ್ರಕಾರ ನಾಲ್ವಡಿಯವ್ರ ಆದರ್ಶ ಆಗಬೇಕು. ಟಿಪ್ಪು ಸುಲ್ತಾನ್ ಅವರ ಕುಟುಂಬಕ್ಕೆ ಭಾಳಷ್ಟು ತೊಂದರೆ ಕೊಟ್ಟಿದ್ದಾರೆ. ಆದರೂ ಸಹ ಇಂಥ ಒಬ್ಬ ರಾಜ ಈ ಥರ ಆಲೋಚನೆ ಮಾಡಿದ್ನ ಗೌರವಿಸೋಣ ನಾವು ಅಂತೇಳಿ 3 ಭಾಷೆನಲ್ಲೂ ಶಾಸನನೇ ನಾಲ್ವಡಿ ಅವರೇ ಬರೆಸ್ತಾರೆ. ನೀವು ನೋಡಿದಿರಿ ಆ ಸ್ಕ್ರಿಪ್ಟು ಪರ್ಷಿಯಾದಲ್ಲೊಂದಿದೆ, ಇಂಗ್ಲೀಷಲ್ಲೊಂದಿದೆ, ಕನ್ನಡದಲ್ಲೊಂದಿದೆ. 3 ಭಾಷೆನಲ್ಲೇ ಟಿಪ್ಪು ಹಾಕಿಸಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಪರ್ಷಿಯನ್ ಭಾಷೆಲಿ ಹಾಕ್ಸಿದ್ದಾರೆ ಅಂತ ಅಂತಾರೆ. ಮತ್ತು ಇನ್ನೂ ಒಂದು ಅಲ್ಲಿರುವಂಥ ಕಲ್ಲುಗಳೇನಿದೆ ಶಿಲಾಶಾಸನದ್ದು, ಅವೆಲ್ಲ ಅದನ್ನು ಈಗ ರೀಸೆಂಟಾಗಿ ಕೆತ್ತಿರೋ ಥರ ಇದೆ, ರೀಸೆಂಟ್ ಕನ್ನಡದ ಥರನೇ ಇದೆ. 100 ವರ್ಷದ ಹಿಂದೆನೇ ಕನ್ನಡ ಬೇರೆ ಇತ್ತು, ನಾಲ್ವಡಿ ಅವ್ರ ಕನ್ನಡದಲ್ಲೇ ಬೇರೆ ಇತ್ತು, ಈಗ ನಮ್ಮ ಕಾಲದಲ್ಲೇ ಕನ್ನಡ ಬೇರೆ ಇದೆ ನಮಗೆ ಆ ಥರದನ್ನ. ಹಾಗಾಗಿ ಒಂದನ್ನು ಪರ್ಷಿಯದ್ರಲ್ಲಿ ಹಾಕ್ಸಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿಸಿ 2 ಭಾಷೆನಲ್ಲಿ ಅವ್ರಿಗೂ ಗೌರವ ಕೊಡಲಿ. ಈ ಥರ ಟಿಪ್ಪುದೊಂದು ಕನಸಿತ್ತು ಅಂತ ಜನ ಅವನನ್ನು ಮೆಚ್ಕೊಳ್ಳಿ ಅಂತ ಅನ್ನೋ ಲೆಕ್ಕಾಚಾರಕ್ಕೆ ಒಂದು ಉದಾರತೆಯಿಂದ ಅದನ್ನು ಸ್ಮರಣಿಕೆಯಾಗಿ ಅಲ್ಲಿ ಹಾಕಿಸ್ತಾರೆ. ಅದು ಹಾಕಿಸ್ತವರು ನಾಲ್ವಡಿ ಅವರೇ. ಹಾಗಾಗಿ ಈಗ ಜನಪ್ರತಿನಿಧಿಗಳು ನೋಡಿ ಇತಿಹಾಸನ ತಿಳ್ಕೊಂಡು ಮಾತಾಡಬೇಕು ಅನ್ನೋದು ಇದಕ್ಕೆ. ಯಾಕೆಂದರೆ ಅವ್ರ ಫಾಲೋವರ್ಸ್ ಏನೋ ಖುಷಿ ಪಡ್ತಾರೆ, ಯಾವುದೋ ಒಂದು ಇದನ್ನು ಓಲೈಕೆ ಮಾಡೋಕ್ಕೆ. ಅವರು ಒಪ್ಪಲ್ಲ ಆ್ಯಕ್ಚುಲಿ ಇದನ್ನ. ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಂಪೂರ್ಣ KRS ಕನ್ನಂಬಾಡಿ ಕಟ್ಟೆ ಕ್ರೆಡಿಟು ಸಂಪೂರ್ಣ ಅವ್ರಿಗೆ ಸೇರಿಸ್ಬೇಕು. ಕನ್ನಂಬಾಡಿ ಕಟ್ಟೆ ಕಟ್ಟಬೇಕಾದ್ರೆ ಅವರ ವೈಫು ಮಹಾರಾಣಿ ಲಕ್ಷ್ಮೀವಿಲಾಸ್ ನಿಧಾನ ಪ್ರತಾಪ್ ಕುಮಾರಿ ಅಮ್ಮಣ್ಣಿ ಅಂತ, ಅವರು ಗುಜರಾತನ ರಾಜ್ಕುಮಾರಿ ಅವರು, ಅವ್ರನ್ನ ಮದುವೆ ಆಗಿರ್ತಾರೆ ನಾಲ್ವಡಿಯವರು. ಅವರು ಒಡವೆಗಳನ್ನ ಕೊಟ್ಟು ಕಟ್ಟಿಸಿದಂಥ ಡ್ಯಾಮ್ ಅದು. ತಮ್ಮ ತವ್ರ ಮನೆಯಿಂದ ಬಂದಿದ್ದಂಥದ್ದು, ಅವ್ರು ಹಾಕೊಂಡಿದ್ದಂಥ ಒಡವೆಗಳು, ಅವ್ರ ಹತ್ರ ಇದ್ದಂಥದ್ದು, ಮತ್ತು ಅವ್ರ ತಾಯಿ ವಾಣಿವಿಲಾಸ ಸನ್ನಿಧಾನ ಕೆಂಪನಂಜಮ್ಮಣ್ಣಿ ಅವ್ರ ಒಡವೆಗಳು ಅವರೂ ಕೊಟ್ಟು ಅವ್ರ ಮನೆತನದ ಒಡವೆಗಳನ್ನು ವ್ಯಹ ಮಾಡಿ ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತು ಬಾಂಬೆ ಪ್ರೆಸಿಡೆನ್ಸಿನಲ್ಲಿ ಅದನ್ನು ಮಾರಿ ಕನ್ನಂಬಾಡಿ ಕಟ್ಟೆನ ಕಟ್ಟಿರೋದು.
ಹಾಗಾಗಿ ಇವತ್ತಿಗೂ ಕೂಡ ಬಲಿಷ್ಠವಾಗಿದೆ. ಮಹಾರಾಜರು ಅವತ್ತು ಯಾವುದೋ ಒಂದು ಕಮರ್ಷಿಯಲೈಸ್ ಮಾಡೋಕ್ಕೆ ಡ್ಯಾಮ್ ಕಟ್ಟಲಿಲ್ಲ. ಅವರ ದೂರದೃಷ್ಟಿ ಜನಗಳಿಗೆ ಒಂದು ಉಪಕಾರ ಆಗಬೇಕು ಅಂತೇಳಿ ಭಾವನಾತ್ಮಕವಾಗಿ ಡ್ಯಾಮ್ ಇದೆ. KRS ಅಂದರೆ ನಮಗೊಂದು ಭಾವನಾತ್ಮಕ ಸಂಬಂಧ ಇದೆ ನಮಗೂ KRSಗೂ. ಅದರಿಂದ ಇವತ್ತಿಗೂ ಮಂಡ್ಯ ಫುಲ್ ಹೌದು, ಇವತ್ತು ಕರ್ನಾಟಕದಲ್ಲಿ 60% ಎಕನಾಮಿ ಜನ್ರೇಟ್ ಆಗ್ತಾ ಇರೋದೇ ಹಳೆ ಮೈಸೂರು ಭಾಗದಲ್ಲಿ. ಅದರಲ್ಲೂ ಮೆಜಾರಿಟಿ KRSನ ಏನು ಫಲಾನುಭವಿಗಳಿದ್ದಾರೆ ನಮ್ಮಿಂದನೇ, ಕೃಷಿಗಳಿಂದ, ಇಂಥದ್ರಿಂದ ಮತ್ತು ಕೈಗಾರಿಕೆಗಳಿಂದ, ಇದ್ರುಗಳಿಂದನೇ ಜನ್ರೇಟ್ ಆಗ್ತಾ ಇರೋದು. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನ ಪ್ರತಿದಿನ ನೆನೆಸ್ಕೋಬೇಕು ನಾವು ಕನ್ನಡಿಗರು, ಅದರಲ್ಲೂ ಹಳೆ ಮೈಸೂರು ಭಾಗದವರು ಅಂತ ಕೆಲಸ ಮಾಡ್ತಿದ್ದಾರೆ. ದೇವ್ರಿಗೆ ಮನೆಗಳಲ್ಲಿ ಅವ್ರ ಫೋಟೋ ಇಡೋದು, ಮನೆಗಳಲ್ಲಿ ಅವ್ರ ಫೋಟೋ ಇಡೋದು, ಊರಲ್ಲೂ ಅವರ ಪ್ರತಿಮೆಗಳಿರೋದು ಅಂಥದ್ದನ್ನ ಜನಗಳು ಮಾಡ್ತಾಯಿದ್ದಾರೆ. ಆದರೆ ರಾಜಕಾರಣಿಗಳು ಕೆಲವೊಂದು ಸರಿ ಈ ರೀತಿಯಾದಂಥ ಹೇಳಿಕೆ ಕೊಟ್ಟು ಅವರನ್ನು ರಾಜಕಾರಣಕ್ಕೆ ತರೋದು ಸಮಂಜಸ ಅಲ್ಲ ಅಂತ ನನ್ನ ಅಭಿಪ್ರಾಯ. ಈ ಹೇಳಿಕೆಗಳು ಅಂದಮೇಲೆ ನೆನಪಾಗೋದು ಇನ್ನೊಂದು ಹೇಳಿಕೆ. ನಮ್ಮ ಮುಖ್ಯಮಂತ್ರಿಯವರ ಮಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ರೀಸೆಂಟ್ಲಿ. ಹೌದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಜಾಸ್ತಿ ಈಗಿನ ಮುಖ್ಯಮಂತ್ರಿಗಳು ಮೈಸೂರಿಗೆ ಕೊಡುಗೆ ಕೊಟ್ಟಿದ್ದಾರೆ ಅಂತ. ಇದನ್ನು ನೀವೇನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅದನ್ನು ಹೇಳಿ. ಇದು ನಿಜವಾಗ್ಲೂ ಯತೀಂದ್ರ ಸಿದ್ದರಾಮಯ್ಯ ಓದ್ಕೊಂಡಿರೋರು, ಓಕೆ, ಡಾಕ್ಟ್ರು ಮೇಲಾಗಿ. ಯಾರೋ ಒಬ್ಬ ಸಣ್ಣ ಪುಟ್ಟ ಮಾತಾಡ್ಬಿಟ್ರೆ, ಆಮೇಲೆ ಜವಾಬ್ದಾರಿತ ಸ್ಥಾನದಲ್ಲಿರುವಂಥ ಒಬ್ಬ CM ಮಗ. ಹೌದು, ಸಿದ್ದರಾಮಯ್ಯನವರು. ನನ್ನ ಪ್ರಕಾರ ಈ ಹೇಳಿಕೆನ ಸಿದ್ದರಾಮಯ್ಯನವರೇ ಒಪ್ಪಲ್ಲ ಅಂತ ಅನ್ಕೋತೀನಿ. ಓಕೆ, ಯಾಕೆಂದರೆ ನಾಲ್ವಡಿ ಅವ್ರಿಗೆ ಯಾರಿಗೂ ಹೋಲಿಸ್ಬಾರ್ದು. ಹೌದು, ಒಂದು ಅದರಲ್ಲೂ ನಾಲ್ವಡಿ ಮಹಾರಾಜರಂಥವ್ರನ್ನ ಅವ್ರು ಯಾರು ಹೋಲಿಕೆಗೆ ಸಿಕ್ಕಿದವರು ಅವರು ನಿಜವಾಗ್ಲು. ಅಂಥ ಕಾರ್ಯಗಳನ್ನ ನಮ್ಮ ರಾಜ್ಯಕ್ಕೆ ಮಾಡಿದ್ದು ಸಾವಿರಾರು ಕಾರ್ಯಗಳು ಕಣ್ರಿ. ಚನ್ನಪಟ್ಟಣನೇ ತಗೊಂಡ್ರು, ಸ್ಪಂಜ್ ಸಿಲ್ಕ್ ಮಿಲ್ಕ್ ಮಾಡಿರೋರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಚನ್ನಪಟ್ಟಣದಲ್ಲಿ ಕನ್ವಾಡ್ ಡ್ಯಾಮ್ ಕಟ್ಸಿರೋರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಗಾಂಧಿ ಭವನ ಕಟ್ಸಿರೋರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಟೌನ್ ಹಾಲ್ ಕಟ್ಸಿರೋರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಇಂಥ ಹಲವಾರು ಕಾರ್ಯಗಳಿದೆ. ರಾಜ್ಯಕ್ಕೆ ನೀರು ಕೊಟ್ಟಂಥವ್ರು, ಡ್ಯಾಮ್ ಕಟ್ಟಿ ರಾಜ್ಯಕ್ಕೆ ಅನ್ನ ಕೊಟ್ಟಂಥವ್ರು, ರಾಜ್ಯಕ್ಕೆ ವಿದ್ಯೆ ಕೊಟ್ಟಂಥವ್ರು, ರಾಜ್ಯಕ್ಕೆ ಉದ್ಯೋಗ ಕೊಟ್ಟಂಥವ್ರು, ಎಷ್ಟೊಂದು ಇದನ್ನು ಕನ್ಸ್ಟ್ರಕ್ಟ್ ಮಾಡಿದವ್ರು ಅವರು. HAL ವಿಮಾನ ನಿಲ್ದಾಣ ಮಾಡಿದಂಥವ್ರು ಅವರು, ಮೈಸೂರಿಗೆ ರೈಲ್ವೆ ತಂದಂಥವ್ರು ಅವರು, ಎಲೆಕ್ಟ್ರಿಸಿಟಿ ತಂದಂಥವ್ರು ಅವರು, ಮೈಸೂರು ಯೂನಿವರ್ಸಿಟಿ ಸ್ಟಾರ್ಟ್ ಮಾಡಿದಂಥವ್ರು ಅವರು. ನಾಟ್ ಓನ್ಲಿ ಇದು, ತಮಿಳ್ನಾಡನ್ನು ಹಲವಾರು ಕ್ರಿಕೆಟ್ ಬೋರ್ಡ್ಗಳು ಇದನ್ನೆಲ್ಲ ತಂದವರು ಅವರೇನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಭಾಳಷ್ಟು ಅವ್ರ ಕೆಲಸನ ರಾಜರ್ಷಿ ಅಂತ ಕರೆದಿದ್ದೇ ಮಹಾತ್ಮ ಗಾಂಧಿಯವರು. ಇವರ ಇಷ್ಟೊಂದು ಕೆಲಸಗಳನ್ನ ಇವ್ರು ಮಾಡಿದಾರಲ್ಲಪ್ಪ. ಅದರಲ್ಲೂ ಬ್ರಿಟಿಷ್ ಟೆಕ್ನಾಲಜಿನ, ಬ್ರಿಟಿಷ್ ಐಡಿಯಾಲಜೀಸ್ಗಳನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರವರು, ಮೈಸೂರು ಸಂಸ್ಥಾನದ ಮಹಾರಾಜರುಗಳು. ಬೇರೆ ಬೇರೆ ಈಗ ನಿಜಾಮ್ ಆಫ್ ಹೈದರಾಬಾದ್ಗಳು ಅವರೆಲ್ಲ ಶೋಕಿ ಮಾಡ್ಕೊಂಡು ಆರಾಮಾಗಿದ್ದರು. ಇವರು ಆ ಥರ ಇರ್ಬೋದಿತ್ತು, ಆದರೆ ಇವರು ಪ್ರಜೆಗಳಿಗೋಸ್ಕರ ಪ್ರಜಾಪ್ರತಿನಿಧಿ ಸಭೆನೇ ಮಾಡಿದರು. ಇಲ್ಲ, ಇವತ್ತಿಗೂ ಇಡೀ ಇಂಡಿಯಾದಲ್ಲೇ ತುಂಬ ತುಂಬ ಬೇಗ ಇಂಪ್ರೂವ್ ಆಗ್ತಿರೋದ್ರಲ್ಲಿ ಈ ಹಳೆ ಮೈಸೂರು ಭಾಗ. ಯಾಕಪ್ಪ ಅಂತ ಅಂದರೆ 100 years ಬ್ಯಾಕೇನೆ ಅವ್ರು ಇಂಪ್ರೂವ್ ಮಾಡಿದರು. ನಮಗೆ ಇಲ್ಲಿ ಏನಿರಲಿಲ್ಲ, ಎಲ್ಲವೂ ಇತ್ತು ನಮ್ಮಲ್ಲಿ. ಪ್ರತಿಯೊಂದು ನಮ್ಮದು ಮತದಾನ ಸಿಸ್ಟಮ್ ಆಲ್ರೆಡಿ ಇತ್ತು, ಗ್ರಾಮ ಪಂಚಾಯತಿ ಸಿಸ್ಟಮ್ ಆಲ್ರೆಡಿ ಇತ್ತು ನಮ್ಮಲ್ಲಿ. ಮಹಿಳೆಯರಿಗೆ ಮತದಾನ ದಕ್ಕಿತ್ತು, ಮಹಿಳೆಯರಿಗೆ ಸ್ಕೂಲ್ ಇತ್ತು, ಮತ್ತು ಸ್ಕೂಲ್ಗಳು ಕನ್ಸ್ಟ್ರಕ್ಟ್ ಆಗಿದ್ವು, ಕಾಲೇಜ್ಗಳು ಕನ್ಸ್ಟ್ರಕ್ಟ್ ಆಗಿದ್ವು, ಶುಗರ್ ಫ್ಯಾಕ್ಟ್ರಿ ಇತ್ತು, ಐರನ್ ಸ್ಟೀಲ್ ಫ್ಯಾಕ್ಟ್ರಿಗಳಿದ್ವು, ಗೋಲ್ಡ್ ಮೈನಿಂಗ್ಗಳಿತ್ತು, ಕುದುರೆಮುಕ್ತಲ್ ಫ್ಯಾಕ್ಟ್ರಿ ಇತ್ತು. ಶರಾವತಿನಲ್ಲೂ ಕೂಡ ಜೋಗ ಜಲಪಾತ, ಶರಾವತಿನಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇತ್ತು. ಮಳವಳ್ಳಿ ಶಿವನ ಸಮುದ್ರ ಹತ್ರ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇತ್ತು. ಡ್ಯಾಮ್ಗಳು ಕನ್ಸ್ಟ್ರಕ್ಟ್ ಮಾಡಿದರು. ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿ, ಮೈಸೂರು ಸ್ಯಾಂಡಲ್ ಸೋಪು, ಮೈಸೂರು ಸ್ಯಾಂಡಲ್ ಆಯಲ್ಲು, ಇಂಥದ್ದೆಲ್ಲ ನಮ್ಮ ರಾಜ್ಯದಲ್ಲಿ ಆಗಲೇ ಇತ್ತು. ನಾವೊಂಥರ ಯಾರಿಗೂ ಕಮ್ಮಿ ಇರಲಿಲ್ಲ ಆವತ್ತಿನ ಕಾಲಕ್ಕೆ. ಭಾಳಷ್ಟು ಶ್ರೀಮಂತ ಒಂದು ರಾಜ್ಯ ಆಗಿತ್ತು ನಮ್ಮದು. 1913 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ನಡೆಯುತ್ತೆ UK. ಅದರಲ್ಲಿ ಎಲ್ಲ ಸಂಸ್ಥಾನಗಳ ಮಹಾರಾಜರುಗಳು, ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧಿ ಇವರೆಲ್ಲ ಭಾಗವಹಿಸಿರ್ತಾರೆ. ಅದರಲ್ಲಿ ಅವತ್ತು ಬ್ರಿಟಿಷ್ ಸರ್ಕಾರ ಏನಂತ ಘೋಷಣೆ ಮಾಡುತ್ತೆ ಅಂತ ಅಂದರೆ, ಇನ್ನು ದ ಗ್ರ್ಯಾಂಡ್ ಮೊನಾರ್ಕ್ ಆಫ್ ಇಂಡಿಯನ್ ಎಂಪೈರ್ ಅಂತ ಘೋಷಣೆ ಮಾಡ್ತಾರೆ. ಅಂದರೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ಮುಂದುವರೆದಿರುವಂತಹ ಯಾವ್ದಾದ್ರು ಒಂದು ಸಂಸ್ಥಾನ ಇದ್ದರೆ ದಟ್ ಈಸ್ ನಥಿಂಗ್ ಬಟ್ ಮೈಸೂರು ಕಿಂಗ್ಡಮ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳ್ತಾರೆ. ಅವತ್ತಿನ ಕಾಲಕ್ಕೆ ಅಂಥ ಒಂದು ಕ್ರೆಡಿಟ್ನ ತಗೊಂಡಿದ್ದವ್ರು ನಾಲ್ವಡಿಯವರು. ಅವ್ರನ್ನ ಸಿದ್ದರಾಮಯ್ಯನವರು ಈ ತಂದೆ ವಾತ್ಸಲ್ಯ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಹೇಳಿದ್ದಾರೆ. ಅವರು ಬೇರೆ ರೀತಿ ಹೇಳ್ಬೋದಾಗಿತ್ತು, ನಾವು ಕೂಡ ಕೊಡುಗೆ ಕೊಟ್ಟಿದ್ದೀವಿ ಅನ್ನೋ ಲೆಕ್ಕಾಚಾರಕ್ಕೆ ಕೇಳಿದೆ. ನಾಲ್ವಡಿ ಅವ್ರಿಗೆ ಹೋಲಿಸಿರೋದು ಒಂಥರ ಬಾಲಿಶತನದ ಹೇಳಿಕೆ ಅಂತ ನನಗನ್ಸುತ್ತೆ. ಅವರು ಸ್ವಲ್ಪ ಇನ್ನೂ ಇತಿಹಾಸನ ತಿಳ್ಕೊಂಡು ಅವರು ಮಾತಾಡಬೇಕು. ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದೇ ಬೇಡ. ಯಾಕೆಂದರೆ ಇಂಥ ಒಂದು ಬಾಲಿಶತನದ ಹೇಳಿಕೆಗಳಿಗೆ ನಾವು ಉತ್ತರ ಕೊಡುವಂಥದ್ದು ಅಷ್ಟು ಸಮಂಜಸ ಅಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೇ ಸಾಟಿ. ಅವ್ರನ್ನ ಹೋಲಿಸಿರುವಂಥದ್ದು ನಿಜವಾಗ್ಲೂ ಒಂದು ಅವಿವೇಕಯುತ ಹೇಳಿಕೆ. ಬ್ರೋ, ಮೈಸೂರು ಅಂದರೆ ವಿಶ್ವವಿಖ್ಯಾತ ದಸರಾ. ದಸರಾ ಇಲ್ಲದೆ ಮೈಸೂರಿಲ್ಲ, ಮೈಸೂರಿಲ್ಲದೆ ದಸರಾ ಇಲ್ಲ.
ಆದರೆ ಅರಮನೆಯಲ್ಲಿ ನಡೆಯೋ ದಸರಾ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದನ್ನು ಹತ್ರದಿಂದ ನೋಡಿರೋರು ನೀವು, ಅದ್ರ ಬಗ್ಗೆ ತಿಳಿಸ್ಕೊಡಿ ಬ್ರೋ. ಒಳ್ಳೆ ಪ್ರಶ್ನೆ. ಯಾಕೆಂದರೆ ಕರೆಕ್ಟಾಗಿ ಹೇಳಿದ್ರಿ ನೀವು. ದಸರಾ ಅಂದರೆ ಮೈಸೂರು, ಮೈಸೂರು ಅಂದರೆ ದಸರಾ. ಇವತ್ತು ಇಡೀ ಪ್ರಪಂಚದಲ್ಲೇ ಒಂದು ದೊಡ್ಡ ಸಾಂಸ್ಕೃತಿಕವಾದಂಥ ಹಬ್ಬ ಯಾವುದಾದ್ರೂ ಇದ್ದರೆ ಅದು ಮೈಸೂರು ದಸರಾ ಮಾತ್ರ. ಲಕ್ಷಾಂತರ ಮಂದಿ ಸೇರುವಂಥದ್ದು, ಜಂಬೂ ಸವಾರಿ ಇವೆಲ್ಲ ಸರ್ಕಾರ ಮಾಡೋದು ಒಂದೇ ದಿನ ಆದ್ರೂ ಅರಮನೆಯಲ್ಲಿ ಅದು 10 ದಿನಗಳ ಕಾಲ ಚಾಚು ತಪ್ಪದೆ ಆ ಒಂದು ಪಂಚಾಂಗದ ಪ್ರಕಾರ ಏನು ಮಾಡಬೇಕು ಅದೆಲ್ಲ ಮಾಡ್ತೀವಿ. ಈ ದಸರಾನ ನಮಗೆ ಬಳುವಳಿಯಾಗಿ ಕೊಟ್ಟಿರೋದೇ ಮೈಸೂರು ಮಹಾರಾಜರು. ಅದು ವಿಜಯನಗರದಿಂದ ಶುರುವಾಗಿ ಇವತ್ತಿನ ಕಾಲಕ್ಕಂತಲೂ ವೈಭವಯುತವಾಗಿ ನಡ್ಕೊಂಡು ಹೋಗ್ತಿದೆ. ವಿಜಯನಗರ ಸಾಮ್ರಾಜ್ಯ ಪತನ ಆದ ನಂತರದಲ್ಲಿ ಕೂಡ ಮೈಸೂರು ರಾಜ ಒಡೆಯರವರು 1610ರಲ್ಲಿ 1610 ಇದನ್ನು ಶ್ರೀರಂಗಪಟ್ಟಣದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಇನ್ನೊಂದು ಏನಂದರೆ, ಮೈಸೂರು ದಸರಕ್ಕೆ ಇರುವಂಥ ಇತಿಹಾಸ ಕೇವಲ ಒಂದು 225 ವರ್ಷಗಳ ಇತಿಹಾಸ ಅಷ್ಟೇ. ಅದಕ್ಕೂ ಹಿಂದೆ ದಸರಾ ನಡೀತಿದ್ದು ಶ್ರೀರಂಗಪಟ್ಟಣದಲ್ಲಿ. ಓಕೆ, ಅಂದರೆ ಈಗಲೂ ನಡೆಸ್ತಾರಲ್ಲ, ಅದೇ ಮೇಯ್ನ್ ದಸರಾನೇ. ಆದರೆ ಮೈಸೂರು ದಸರಾ ಆಗಿರಲಿಲ್ಲ, ಅದು ದಸರಾ ಅಷ್ಟೇ. ಮೈಸೂರಲ್ಲಿ ನಡೀತಾ ಇದೆ ಅನ್ನುವಂಥ ಕಾರಣಕ್ಕೆ ಮೈಸೂರು ದಸರಾ. ಹಿಂದೆ ಹಂಪಿನಲ್ಲಿ ನಡೀತಿತ್ತು, ಅವಾಗಲೂ ದಸರಾ. ಶ್ರೀರಂಗಪಟ್ಟಣದಲ್ಲಿ ನಡೀತಿತ್ತು, ಅವಾಗಲೂ ದಸರಾ. ಈಗ ಮೈಸೂರು ದಸರಾ ವಿಶ್ವವಿಖ್ಯಾತ ಮೈಸೂರು ದಸರಾ ಒಂದು ಪ್ರಮುಖ ಆಕರ್ಷಣೆ. 1947-48 ಈ ಯಾವಾಗ ಟ್ರೀಟಿಗೆಲ್ಲ ಸೈನ್ ಮಾಡಿಬಿಟ್ರು ಮಹಾರಾಜರು, ಅದಾದ ನಂತರದಲ್ಲಿ ಜನಗಳಿಗೆ ಒಂದು ಇದೇ ಆಯಿತು, ಮರ್ತು ಬಿಡ್ತಿದ್ರು ಎಲ್ಲನೂ. ಇವತ್ತೂ ಕೂಡ ಮೈಸೂರು ಇಡೀ ಪ್ರಪಂಚದಲ್ಲೇ ಇನ್ನೂ ಶ್ರೇಷ್ಠತೆಯನ್ನು ಉಳಿಸ್ಕೊಂಡಿದೆ ಅಂತ ಅಂದರೆ ಬಿಕಾಸ್ ಆಫ್ ದಸರಾ. ಏಕೆಂದರೆ ಯಾವ ಇಡೀ ಭಾರತದಲ್ಲಿ ಯಾವ ರಾಜ್ಯನೂ ಆಚರಣೆ ಮಾಡದೇ ಇರುವಂತಹ ಒಂದು ದೊಡ್ಡ ಹಬ್ಬ ಅದು. ಅದನ್ನು ನಾಡ ಹಬ್ಬ ಅಂತ ಈಗ ಆಚರಣೆ ಮಾಡ್ತಾರೆ. ಹಿಂದೆ ಮಹಾರಾಜರ ಕಾಲದಲ್ಲಿ ಅವರು ರಾಜರ ಹಬ್ಬ ಆಗಿತ್ತು, ಆವಾಗಲೂ ಪ್ರಜೆಗಳ ಹಬ್ಬನೇ ಆಗಿತ್ತು. ಆವಾಗ ಮಹಾರಾಜರುಗಳು ಇದ್ರ ಮೇಲೆ ಅಂಬಾರಿ ಮೇಲೆ ಮೆರವಣಿಗೆ ಹೋಗ್ತಾಯಿದ್ರು. ಜನಗಳು ಅವ್ರನ್ನ ಕಣ್ ತುಂಬಿಕೊಂಡು ಸಾಕ್ಷಾತ್ ದೇವ್ರ ಥರ ನೋಡ್ತಿದ್ರು. 1974 ಆನ್ವರ್ಡ್ಸ್ ಜಯಚಾಮರಾಜ ಒಡೆಯರ್ಗೆ ಸ್ವಲ್ಪ ವೈರಾಗ್ಯ ಬರ್ತದೆ. ಸಿಂಹಾಸನ ಮತ್ತು ಅಂಬಾರಿ ಇದೆಲ್ಲ, ಯಾಕೆಂದರೆ ರಾಜತ್ವ ಆಲ್ರೆಡಿ 1948 ಹೋಗಿರುತ್ತೆ. ಅದಾದಮೇಲೆ ರಾಜ ಪ್ರಮುಖರು ಅಂತ ಅವರನ್ನು ಮಾಡ್ತಾರೆ. 1952 ಅವ್ರನ್ನ ಫಸ್ಟು ಗವರ್ನರ್ ಮಾಡ್ತಾರೆ ಕರ್ನಾಟಕಕ್ಕೆ. ಸುಮಾರು ಒಂದು 16 ವರ್ಷಗಳ ಕಾಲ ಕರ್ನಾಟಕಕ್ಕೆ ಗವರ್ನರ್ ಆಗಿರ್ತಾರೆ. ಅದಾದಮೇಲೆ ಒಂದು 2 ವರ್ಷ ಅವ್ರನ್ನ ಮಡ್ರಾಸ್ ಪ್ರೆಸಿಡೆನ್ಸಿಗೆ ಗವರ್ನರ್ ಮಾಡ್ತಾರೆ. 1971 ತನಕನೂ ಒಂದು ಒಪ್ಪಂದ ಆಗಿತ್ತು ಮೈಸೂರು ರಾಜಮನೆತನಕ್ಕೆ ಆ್ಯಂಡ್ ಇದು ಕೇಂದ್ರ ಸರ್ಕಾರಕ್ಕೆ. ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲು, ರಾಜೇಂದ್ರ ಪ್ರಸಾದ್ ಇವ್ರ ಹತ್ರ ಎಲ್ಲ, ನಾಟ್ ಓನ್ಲಿ ಮೈಸೂರು ಕಿಂಗ್ಡಮ್, ಆಲ್ ದ ಪ್ರಾವಿನ್ಸಸ್ ಯಾರ್ಯಾರು ಒಪ್ಕೊಂಡು ಜಾಯ್ನ್ ಆದರೂ ಅವರಿಗೆಲ್ಲ ರಾಜಧನ ಅಂತ ಕೊಡ್ತಿದ್ರು ವರ್ಷಕ್ಕೊಂದ್ಸರಿ. ಬಡ್ಜೆಟ್ನಲ್ಲಿ ಇಷ್ಟು % ಮನೆತನಗಳು, ಅಂದರೆ ಅವ್ರಿಗೆ ಒಂಥರ ಪೆನ್ಷನ್ ರೀತಿನೆಲ್ಲ ಅದನ್ನ ಮಾಡ್ತಿದ್ರು. ಅದರಲ್ಲಿ ಅವರು ನಡೆಸ್ಕೊಂಡು ಹೋಗ್ತಿದ್ರು ದಸರಾನ ಜಯಚಾಮರಾಜ ಒಡೆಯರು 1971 ತನಕ. ಇಂದಿರಾ ಗಾಂಧಿ 1971 ರಾಜಧನ ರದ್ದು ಮಾಡಿಬಿಟ್ರು. ಏನು ಒಂದು ಬಡ್ಜೆಟಲ್ಲಿ ಅವ್ರಿಗೆ ಮೀಸಲು ಅಂತ ಕೊಡ್ತೀರ ಅದನ್ನ ರದ್ದು ಮಾಡಿ ಒಂಥರ ಪೂರ್ತಿ ಎಲ್ಲನೂ ರಾಜರು ಸವಲತ್ತುಗಳೇನೇನು ಕೊಡ್ತೀರಿ ಎಲ್ಲನೂ ಕ್ಯಾನ್ಸಲ್ ಮಾಡಿದ್ರು. ಒಂದು ದಸರಾ ಮಾಡಬೇಕು ಅಂತ ಅಂದರೆ ನಿಮಗೆ ಗೊತ್ತು ಎಷ್ಟು ಖರ್ಚು ಬೀಳುತ್ತೆ ಅಂತ. ಇವತ್ತೇ ಸರ್ಕಾರಗಳೇ 100 ಕೋಟಿ ಅದಕ್ಕೆ ವ್ಯಯ ಮಾಡ್ತಿದೆ. ಇನ್ನು ಆವತ್ತಿನ ಕಾಲಕ್ಕೆ ಎಷ್ಟು ಖರ್ಚಾಗ್ತಿರ್ಬೋದು, ಇನ್ನೂ ವೈಭವಯುತವಾಗಿ ನಡೀತಿತ್ತು ಆವತ್ತಿನ ಕಾಲದ ದಸರಾಗಳು. ಹಾಗಾಗಿ ಆವಾಗ ಏನು ಮಾಡ್ತಾರೆ, ಅದನ್ನು ದಸರಾನ ನಡೆಸಲಿಕ್ಕೆ ಮಹಾರಾಜರ ಕೈಲಾಗಲ್ಲ. ಯಾಕೆಂದರೆ ರೆವೆನ್ಯೂ ಎಲ್ಲ ಸರ್ಕಾರ ಇತ್ತು, ಮುಖ್ಯಮಂತ್ರಿಗಳಿದ್ದರು, ಜಸ್ಟ್ ಇವ್ರೂ ಸಾಮಾನ್ಯ ಪ್ರಜೆಗಳ ರೀತಿಯಲ್ಲೇ ಇದ್ದರು. ಎಲ್ಲಿ ಜನ್ರೇಟ್ ಆಗ್ತಿದ್ದು ರೆವೆನ್ಯೂ? ಆಗ ಮಹಾರಾಜರಿಗೆ ವೈರಾಗ್ಯ ಬಂದು ಸಿಂಹಾಸನ ತ್ಯಜಿಸ್ಬಿಡ್ತಾರೆ 1973-74 ಸಂದರ್ಭದಲ್ಲಿ. ನಾನು ಇನ್ಮೇಲೆ ಸಿಂಹಾಸನ ಮೇಲೆ ಕೂರೋದಿಲ್ಲ, ನಾನು ಇನ್ಮೇಲೆ ಅಂಬಾರಿನಲ್ಲಿ ಹೋಗಲ್ಲಪ್ಪ ಅಂಥೇಳಿ ಸರ್ಕಾರಕ್ಕೆ ಪತ್ರ ಬರೆದ್ಬಿಡ್ತಾರೆ. ಆವಾಗ ಜನಗಳಿಗೊಂದು ಪ್ರಶ್ನೆ ಆಗೋ, ಮೈಸೂರು ಅಂದರೆ ದಸರಾ, ಹೌದು, ದಸರಾದಿಂದ ಮಾತ್ರ ರೆವೆನ್ಯೂ ಜನ್ರೇಟ್ ಆಗ್ತಿತ್ತು. ಆಮೇಲೆ ದಸರಾದಲ್ಲಿ ಅದು ಸಾಂಸ್ಕೃತಿಕ ಆಚರಣೆ ಅನ್ನೋದಕ್ಕಿಂತಲೂ ಕೂಡ ಎಷ್ಟೋ ರೆವೆನ್ಯೂ ಜನ್ರೇಟ್ ಆಗುತ್ತಲ್ಲಿ ನಮ್ಮ ರಾಜ್ಯಕ್ಕೆ ಆವತ್ತಿನ ಕಾಲಕ್ಕೆ. ಆಮೇಲೆ ಎಷ್ಟೊಂದು ಜನಕ್ಕೆ ಅದು ವರ್ಷದ ಕೂಳು ದಸರಾ ಅನ್ನುವಂಥ ಹಬ್ಬ. ಅಲ್ಲಿರುವಂಥ ವ್ಯಾಪಾರಿಗಳಿಗೆ, ಇನ್ನೊಬ್ರಿಗೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಅವರಿಗೆಲ್ಲ. ಮೈಸೂರು ಅಂದರೆ ಪ್ರಮುಖವಾದಂಥ ಆಕರ್ಷಣೆ ದಸರಾ, ಟೂರಿಸಮು. ದಸರಾ ಇಲ್ಲ ಅಂತಂದರೆ ಟೂರಿಸಮು ಇವೆಲ್ಲ ಹೋಗೇ ಬಿಡುತ್ತೆ, ಪ್ರವಾಸಿಗರು ಬರಲ್ಲ. ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅಂದಾಗ ಅವಾಗಿನ ಮುಖ್ಯಮಂತ್ರಿ ಆಗಿದ್ದಂಥವ್ರು ದೇವರಾಜ ಅರಸು ಅವರು, ಇಲ್ಲ ಈ ಥರ ನಿಲ್ಲಿಸ್ಬಿಟ್ರೆ ಆಗಲ್ಲ, ನಾವು ಏನಾದರೂ ಒಂದು ಮಾಡಲೇಬೇಕು, ಮಹಾರಾಜರು ಕೂರಲ್ಲ ಅಂತ ಅಂತಿದ್ದಾರೆ, ಈಗ ಅವ್ರನ್ನ ನಾವು ಮನವೊಲೈಸೋಕ್ಕೂ ಆಗಲ್ಲ, ಇದನ್ನ ಯಾವ ರೀತಿ ಕಂಟಿನ್ಯೂ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಆವಾಗ ಎಷ್ಟೊಂದು ಜನಗಳು
ಇಲ್ಲ ಅಂಬಾರಿನಲ್ಲಿ ಇದನ್ನು ಏನೇನೋ ಭುವನೇಶ್ವರಿ ತಾಯಿನ ಕೂರಿಸ್ಬಿಡಿ, ಇನ್ನೊಬ್ಬರು ಅಂಬಾರಿನಲ್ಲಿ ಮಹಾರಾಜರು ಫೋಟೋ ಇಟ್ಬಿಡಿ ಅಂತ ಹೇಳ್ತಾರೆ, ಇನ್ನು ಕೆಲವರು ಚಾಮುಂಡೇಶ್ವರಿ ಫೋಟೋ ಇಟ್ಬಿಡಿ ಅಂತ ಹೇಳ್ತಾರೆ, ಇನ್ನು ಕೆಲವರು ಅಂದರೆ ಒಬ್ಬೊಬ್ಬರು ಒಂದೊಂದು ಸಂಘಟನೆಗಳು ಒಂದೊಂದು ಈ ರೀತಿಯಲ್ಲಿ ಮಾಡ್ಕೊಂಡಿರ್ತವೆ. ಫೈನಲ್ ಆಗಿ ಒಂದು ಇದು ಮಾಡ್ತಾರೆ, ಹೌದು ನಾಡದೇವಿ ತಾಯಿ ಚಾಮುಂಡೇಶ್ವರಿನೇ ಪ್ರಮುಖ ಆರಾಧನೆ ಮೈಸೂರು ಮಹಾರಾಜರು ಮಾಡ್ಕೊಂಬಂದಿರುವಂಥದ್ದು. ಚಾಮುಂಡೇಶ್ವರಿ ಐಡಾಲೇ ಹೋಗಲಿ ಇನ್ನು ಮುಂದೆ ಅಂತೇಳಿ ಎಲ್ಲ ಡಿಸೈಡ್ ಮಾಡಿ 1976-77 ಈ ಟೈಮ್ನಿಂದ ನಾಡದೇವಿನ ಮೆರವಣಿಗೆ ಅಲ್ಲಿಂದ ಶುರುವಾಗುತ್ತೆ. ಚಾಮುಂಡೇಶ್ವರಿ ತಾಯಿ ಒಂದು ಚಿನ್ನದ ವಿಗ್ರಹವನ್ನು ಇಟ್ಟು ಆಕೆನ ಬನ್ನಿ ಮಂಟಪ ತನಕ ತಗೊಂಡೋಗಿ ಅಲ್ಲಿ ಪೂಜೆ ಮಾಡುವಂಥ ಪರಿಪಾಟ್ಲಿಯನ್ನು ಈ ಸರ್ಕಾರಗಳು ಶುರು ಮಾಡುತ್ತೆ. ಇದು ಎಲ್ರಿಗೂ ಗೊತ್ತು, ಇದು ಹಂಗೆ ನಡ್ಕೊಂಡು ಹೋಗ್ತಾ ಇದೆ ಇವಾಗಲೂ. ಯಾರು ಮುಖ್ಯಮಂತ್ರಿ ಬರ್ತಾರೆ ಅವರು ನಂದಿ ಧ್ವಜ ಪೂಜೆ ಮಾಡ್ತಾರೆ, ಮತ್ತು ದಸರಾನ ಒಬ್ರು ಯಾರ್ಕೆಲ್ಲೋ ಇನ್ವೈಟ್ ಮಾಡಿಸ್ತಾರೆ, ದಸರಾ ಸಾಂಸ್ಕೃತಿಕ ಕಾಂಟ್ರವರ್ಸಿ ಆಗಿದೆಯಲ್ಲ ಅದು ನೋಡಿ. ಬರೀ ಇದೇ ಥರ ಆಗ್ತಿದೆ ನಮಗೆ. ಇದೇ ಒಂದು ದೊಡ್ಡ ಸಮಸ್ಯೆ. ಯಾಕೆ ಮಹಾರಾಜರ ವಿಷಯದಲ್ಲಿ, ಚಾಮುಂಡಿ ಬೆಟ್ಟದ ವಿಷಯದಲ್ಲಿ, ಮೈಸೂರು ಅರಮನೆ ವಿಷಯದಲ್ಲಿ ಸರ್ಕಾರಗಳು ಯಾಕೆ ಈ ರೀತಿಯಾದಂತಹ ನಿಲುವುಗಳನ್ನ ತಾಳ್ತಾ ಇದೆ ಅಂತ ಗೊತ್ತಿಲ್ಲ. ಸರ್ಕಾರಗಳು ಮಹಾರಾಜರು ಮನೆತನಕ್ಕೆ ಎಷ್ಟು ಸಮಸ್ಯೆಗಳನ್ನ ಮಾಡಿವೆ ಅಂತ ಅಂದರೆ, ಈ ಥರ ಕೆಲಸ ಮಾಡಿದ್ದಂಥ ಮನೆತನ ಇನ್ಯಾವುದಾದ್ರು ದೇಶದಲ್ಲಿದ್ದಿದ್ರೆ ಅವ್ರನ್ನ ದೇವ್ರ ಥರ ಪೂಜೆ ಮಾಡಿ ಇದು ಮಾಡ್ತಿದ್ರು. ಆದರೆ ನಮ್ಮಲ್ಲಿ ಒಂದು ಕೃತಜ್ಞತಾ ಭಾವ ಇಲ್ಲದೆ ಅವ್ರ ಮೇಲೆ ಕೇಸ್ ಹಾಕುವಂಥದ್ದು, ಅವರ ಸವಲತ್ತುಗಳನ್ನ ಕಿತ್ಕೊಳ್ಳುವಂಥದ್ದು, ಈ ಥರನ್ನೆಲ್ಲ ಮಾಡಿದ್ದಾರೆ. ಇವಾಗ್ಲೂ ವ್ಯಾಜ್ಯಗಳು ಕೋರ್ಟ್ನಲ್ಲಿ ಬಗೆಹರಿತಾನೆ ಇವೆ. ಒಪ್ಪಂದ ಏನಾಗಿತ್ತಪ್ಪ ಅಂತಂದರೆ, ಚಾಮುಂಡಿ ಬೆಟ್ಟ ಅದು ಮಹಾರಾಜರು ಖಾಸಗಿ ಆಸ್ತಿ. ಓಕೆ, ಮಹಾರಾಜರು ಮನೆತನದ ಖಾಸಗಿ ಆಸ್ತಿ. ಚಾಮುಂಡಿ ಬೆಟ್ಟ, ಈ ಚಿನಕುರುಳಿ ಇಲ್ಲೆಲ್ಲ ಬೇಬಿ ಬೆಟ್ಟ ಅಂತಿದೆ, ಅದು ಕುಂತಿ ಬೆಟ್ಟ, ಮತ್ತು ಚಾಮುಂಡಿ ಬೆಟ್ಟದ ಕೆಳಗಡೆ ಇರುವಂಥ ಜಮೀನುಗಳು, ಹಲವಾರು ಅರಮನೆಗಳು, ಇವೆಲ್ಲ ಅವರ ನಡುವೆ ಒಂದು ಒಪ್ಪಂದ ಆಗಿದಾಗ ಎಲ್ಲವೂ ಇತ್ತು. ಇವತ್ತೂ ಚಾಮುಂಡಿ ಬೆಟ್ಟ ಅಷ್ಟೇ ಅಲ್ಲ ರಕ್ಷಿತ್, ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಮೊದಲನೇ ಪೂಜೆ ಆಗುವಂಥದ್ದು ಮೈಸೂರು ಮಹಾರಾಜರ ಹೆಸರಲ್ಲೇ. ಚಾಮುಂಡಿ ಬೆಟ್ಟದಲ್ಲೂ ಕೂಡ ಮೊದಲನೇ ಪೂಜೆ ಅವ್ರ ಹೆಸರಲ್ಲೇ, ನಂಜನಗೂಡಲ್ಲಿ ಅವ್ರ ಹೆಸರಲ್ಲಿ, ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಅವ್ರ ಹೆಸರಲ್ಲಿ, ಮೂಗೂರು ತಿಬ್ಬಾದೇವಿ ಅಂತಿದೆ ಅಲ್ಲೂ ಕೂಡ ಅವ್ರ ಹೆಸರಲ್ಲಿ, ಮೇಲುಕೋಟೆಯಲ್ಲಿ ಅವ್ರ ಹೆಸರಲ್ಲಿ, ಮತ್ತು ಇನ್ನೂ ದೊಡ್ಡ ದೊಡ್ಡ ದೇವಸ್ಥಾನಗಳು ಈ ಥರ ಹೇಳ್ತಾ ಹೋದರೆ ಮೈಸೂರಿನ ಸುತ್ತಮುತ್ತ, ಈವನ್ ನಮ್ಮ ಚನ್ನಪಟ್ಟಣದ ದೊಡ್ಡಮಳೂರು ದೇವಸ್ಥಾನದಲ್ಲೂ ಕೂಡ ಅಪ್ರಮೇಯ ಸ್ವಾಮಿ ದೇವಸ್ಥಾನದಲ್ಲಿ ಅವ್ರ ಹೆಸರಲ್ಲಿ ಪೂಜೆ ನಡೆಯುತ್ತೆ. ಇನ್ನೂ ಒಂದು ವಿಷಯ ಏನು ಹೇಳಬೇಕು ಅಂತ ಅಂದರೆ, ನಾವು ಆವಾಗಲೇ ನಿಮ್ಗೊಂದು ಮಾತು ಹೇಳಿದೆ, ಬೆಂಗಳೂರಿನಲ್ಲಿ ಫಸ್ಟು ಎಲೆಕ್ಟ್ರಿಸಿಟಿ ಬಂತು, KR ಮಾರ್ಕೆಟಲ್ಲಿ ಲೈಟ್ ಬಂತು ಅಂತೇಳಿ. ಕರ್ನಾಟಕದಲ್ಲಿ ಯಾವುದಾದ್ರು ಮೊದಲನೇ ವಿಲೇಜ್ಗೆ ಲೈಟ್ ಬಂತು ಅಂದರೆ ಅದು ದೊಡ್ಡಮಳೂರು. ಇನ್ ಬಿಟ್ವೀನ್ ದೊಡ್ಡಮಳೂರಲ್ಲೂ ಕೂಡ ಒಂದು ಲೈಟ್ ಹಾಕ್ಸಿದ್ರು. ಮೊದಲನೇ ವಿಲೇಜ್ ಅದು ಸಿಟಿ, ಇದು ವಿಲೇಜು. ಅದು ಮೈಸೂರು ಮಹಾರಾಜರುಗಳು ಮಾಡಿರುವಂತಹ ಕೊಡುಗೆಗಳು. ದಸರಾ, ಈ ಥರ ದಸರಾ ಅನ್ನುವಂಥದ್ದು ಮಹಾರಾಜರ ಕಾಲದಿಂದನೂ ಒಂದು ಸಾಂಸ್ಕೃತಿಕವಾದಂತಹ ಒಂದು ಹಬ್ಬ ಅವತ್ತಿನ ಕಾಲ. ಅದನ್ನು ನಾವು ಮಾಡ್ಕೊಂಡು ಹೋಗ್ತಾಯಿದ್ವಿ. ವಿವಾದ ಯಾಕಪ್ಪ ಅಂತ ಅಂದರೆ, ಇದು ಏನು ಅನಗತ್ಯ ನನ್ನ ಪ್ರಕಾರ. ಚಾಮುಂಡೇಶ್ವರಿ, ಈಗ ನಾವು ಪ್ರಮುಖವಾಗಿ ಪೂಜೆ ಮಾಡುವಂಥದ್ದು ದಸರಾದಲ್ಲಿ ಯಾರನ್ನು? ಚಾಮುಂಡೇಶ್ವರಿ ತಾಯಿನ. ಚಾಮುಂಡೇಶ್ವರಿ ಯಾರು? ಹಿಂದೂ ಧಾರ್ಮಿಕ ದೇವತೆ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇವತ್ತು ಅದಕ್ಕೆ ಇನ್ನೂ ಒಂದು ಸೇರಿಸ್ತೀನಿ ನೋಡಿ. ಇವತ್ತು ಇನ್ನೂ ಒಬ್ಬರು ಉಪಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ. ಚಾಮುಂಡೇಶ್ವರಿ ಬರೀ ಒಬ್ಬರು ಸ್ವತ್ತಲ್ಲ, ಎಲ್ಲ ಧರ್ಮದವ್ರು ಬರ್ತಾರೆ. ಹೌದು, ಇವಾಗ ನಾವು ಮಸೀದಿಗಳಿಗೆ ಹೋಗ್ತೀವಿ, ಚರ್ಚ್ಗಳಿಗೆ ಹೋಗ್ತೀವಿ, ಹಂಗನ್ಬಿಟ್ಟು ಎಲ್ಲವೂ ನಮ್ಮ ಸ್ವತ್ತಲ್ಲ. ಅವ್ರ ಮೇಲಿರುವಂಥ ನಂಬಿಕೆಗೋ ಒಂದು ಫ್ಯಾಸಿನೇಷನ್ಗೋ ನಾವು ಏನೋ ಒಂದರಿಂದ ನಾವು ಪ್ರಭಾವಿತರಾಗಿರ್ತೀವಿ, ಹೋಗ್ತೀವಿ, ಬರ್ತೀವಿ. ಅವರು ಅಷ್ಟೇ ಬರ್ತಾರೆ, ಹೋಗ್ತಾರೆ, ಇವೆಲ್ಲವೂ ನಡೀತಿದೆ. ಆದರೆ ಅವ್ರವ್ರ ಪರ್ಟಿಕ್ಯುಲರ್ ಧರ್ಮದ್ದೇ ಆದಂಥ ಕೆಲವು ಆಸ್ತಿಗಳಿದೆ. ಹಾಗಾಗಿ ಚಾಮುಂಡೇಶ್ವರಿ ಎನ್ನುವಂಥದ್ದು ಒಂದು ಹಿಂದೂಗಳ ಒಂದು ಭಾವನೆ, ಧಾರ್ಮಿಕತೆ ಇವ್ರಿಗೆಲ್ಲವೂ ಕೂಡ ಇರುವಂಥದ್ದು. ಅಂಥದ್ರಲ್ಲಿ ಬಾನು ಮುಸ್ತಾಕ್ ಅವರು ಈಗ ರೀಸೆಂಟಾಗಿ ದಸರಾ ಉದ್ಘಾಟನೆ ಮಾಡ್ತಿದ್ದಾರಲ್ಲ, ಅವರು ತುಂಬ ಬಹುದೊಡ್ಡ ಲೇಖಕಿ. ಯಾಕೆಂದರೆ ಬುಕ್ಕರ್ ಪ್ರೈಸ್ ಅನ್ನುವಂಥದ್ದು ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ಎ ನೋಬೆಲ್ ಫಾರ್ ಲಿಟ್ರೇಚರ್. ಲಿಟ್ರೇಚರ್ಗೆ ಒಂದು ಸೆಕೆಂಡ್ ನೋಬೆಲ್ ರೀತಿ ಅದು ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿನೇ. ಇನ್ನೂ ಹಲವಾರು ಜನ ಬೇರೆ ಬೇರೆ ಭಾಷೆನಲ್ಲಿ ಪಡ್ಕೊಂಡಿದ್ರು. ಕನ್ನಡದ ಟ್ರಾನ್ಸ್ಲೇಷನ್ ಆಗಿದ್ದು ಇದೇ ಮೊದಲನೇ ಬಾರಿ ಅವರು ಪಡೆದಿರುವಂಥದ್ದು. ಹಾರ್ಟ್ ಲ್ಯಾಂಪ್ ಅಂತ ಒಂದು ಕೃತಿ, ಎದೆಯಾಣತೆ ಅಂತ ದೀಪಾ ಬಾಸ್ತಿ ಎನ್ನುವಂಥವ್ರು, ಕೊಡಗಿನವರ ಅವರು ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಗ್ಲೋಬಲೈಸ್ ಮಾಡಿದರು. ಅವ್ರು ಟ್ರಾನ್ಸ್ಲೇಟ್ ಮಾಡಿರಲಿಲ್ಲ ಅಂತ ಅಂದಿದ್ರೆ ಬುಕ್ಕರ್ ಬರ್ತಿರಲಿಲ್ಲ. ನಮ್ಮ ಮೇಲೆ ಇನ್ನೂ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಬಾನು ಮುಸ್ತಾಕ್ ಅವ್ರನ್ನ ಮಾತ್ರ ಕರೆದ್ರಿ, ದೀಪಾ ಬಾಸ್ತಿ ಅವ್ರನ್ನ ಯಾಕೆ ಬಿಟ್ರಿ ಅಂತ ನಮ್ಮದು ಒಂದು ಪ್ರಶ್ನೆ ಇದೆ.
ಈಗ ಬಿಕಾಸ್ ಆಫ್ ದೀಪಾ ಬಾಸ್ತಿ ಶಿ ಗಾಟ್ ಬುಕ್ಕರ್ ಪ್ರೈಸ್. ಆಮೇಲೆ ಬುಕ್ಕರ್ ಪ್ರೈಸ್ನ ತಗೊಂಡಾಗ ಇಬ್ಬರು ಅಲ್ಲಿದ್ದರು, ಅವರಿಬ್ರಿಗೂ ಬಂದಿದೆ ಅದು, ಟ್ರಾನ್ಸ್ಲೇಷನ್ ಆಲ್ಸೋ ಆ್ಯಂಡ್ ಕಂಟೆಂಟ್ ಆಲ್ಸೋ, ಕಂಟೆಂಟ್ ಕನ್ನಡ, ಟ್ರಾನ್ಸ್ಲೇಷನ್ ಇಂಗ್ಲೀಷು. ಅವ್ರನ್ನೊಬ್ಬರನ್ನ ಬಿಟ್ಟಂಗಾಯಿತು, ಇಲ್ಲೇ ಒಡಕುಗಳನ್ನ ಮೂಡಿಸ್ದಂಗಾಯಿತು ಯಾರೋ ಸರ್ಕಾರದವರು. ಮತ್ತು ಬಾನು ಮುಷ್ತಾಕ್ ಅವರು ಅವ್ರಿಗೆ ಉದ್ಘಾಟನೆ ಮಾಡ್ತಾ ಇರೋದಕ್ಕೆ ನಾವು ಖಂಡಿತ ಯಾವುದೇ ಇದಿಲ್ಲ. ಆದರೆ ಒಂದು ಯಾವುದೇ ಆಚರಣೆ ಮೇಲೂ ಕೆಲವ್ರಿಗೆ ನಂಬಿಕೆ ಇರಲ್ಲ ಕೆಲವೊಂದು. ಯಾಕೆಂದರೆ ದಸರಾ ಅಂದರೆ ಒಂದು ಹಬ್ಬ, ಒಂದು ಸಾಂಸ್ಕೃತಿಕತೆ, ಒಂದು ಮೂರ್ತಿ ಪೂಜೆ, ತಾಯಿ ಚಾಮುಂಡೇಶ್ವರಿನ ಆರಾಧನೆ ಮಾಡುವಂಥದ್ದು. ಕೆಲವು ಸಾಹಿತಿಗಳನ್ನ ಅದನ್ನ ವಿರೋಧಿಸ್ತಾರೆ, ಪೂಜೆ ಮಾಡಲ್ಲ, ಮೂರ್ತಿ ಪೂಜೆಗೆ ಒಲವಿಲ್ಲ, ಇಷ್ಟ ಇಲ್ಲ, ಇದೆಲ್ಲ ಆಡಂಬರಗಳು ಅಂತ ಹೇಳ್ತಾರೆ. ದಸರಾ ಉದ್ಘಾಟನೆ ಅನ್ನುವಂಥದ್ದು ಒಂದೇ ಬಂದುಬಿಟ್ಟಾಗ ನನಗೆ ಏನೋ ಒಂದು ದೊಡ್ಡ ಇದು ಸಿಕ್ತು ಅನ್ನೋ ಲೆಕ್ಕಾಚಾರದಲ್ಲಿ ಒಪ್ಕೊಂಡ್ಬಿಡ್ತಾರೆ ಕೆಲವ್ರು. ಅಂದರೆ ನಮ್ಮಲ್ಲಿ ಇನ್ನೊಂದು ವ್ಯತ್ಯಾಸ ಏನಪ್ಪ ಅಂತ ಅಂದರೆ, ಬರೆದಂತೆ ಬದುಕ್ತವ್ರು ಕಡಿಮೆ. ಹೌದು, ಬರೆದಂತೆ ಬದುಕ್ತವ್ರು ಕುವೆಂಪು ಅಂತ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಮಾತ್ರ. ಅವೆಲ್ಲ ಹಿಂದೆ ಇತ್ತು. ಇವಾಗ ಎಲ್ಲರೂ ಕೂಡ ಬೇರೆ ಬೇರೆ ಇದಕ್ಕೆ ನಾನು ಅದನ್ನ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಇಲ್ಲಿ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಬಾನು ಮುಷ್ತಾಕ್ ಅವರಿಗೆ ಇದ್ರ ಆಚರಣೆಗಳ ಮೇಲೆಲ್ಲ ಗೌರವ ಇದ್ದರೆ, ಇನ್ನೊಂದಿದ್ದರೆ ಅವರು ಉದ್ಘಾಟನೆ ಮಾಡಲಿ. ಇದನ್ನ ನಮ್ಮ ಮಹಾರಾಜ ಯದುವೀರ್ ಒಡೆಯರವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಚಾಮುಂಡೇಶ್ವರಿ ತಾಯಿ ಮೇಲೆ ಗೌರವ ಇದ್ದರೆ ನೀವು ಉದ್ಘಾಟನೆ ಮಾಡಿ, ಇಲ್ಲಾಂದರೆ ನೀವು ತಿರಸ್ಕಾರ ಮಾಡಿ. ಅದು ಬಾನು ಮುಷ್ತಾಕ್ ಅವ್ರಿಗೆ ಬಿಟ್ಟದ್ದು. ಅದೇ ಈ ರೀತಿಯಾದಂಥ ಅನಗತ್ಯ ಬೇರೆಯವರು ತುಂಬ ಇನ್ನೂ ದೊಡ್ಡ ದೊಡ್ಡ ಇದರಲ್ಲಿ ಸಾಧನೆ ಮಾಡಿರೋರು ಇದ್ದರು, ಕರಿಬೋದಿತ್ತು. ಬಟ್ ಸರ್ಕಾರ ಡಿಸೈಡ್ ಮಾಡಿದೆ, ಅವರು ಅದ್ರ ಮೇಲೆ ಇಂಟ್ರೆಸ್ಟ್ ಇದ್ದರೆ ಅವರು ಮಾಡ್ಕೊಂಡು ಹೋಗಲಿ ಅದನ್ನು.